ಕನ್ನಡದ ಹೆಸರಾಂತ ಸ್ತ್ರೀವಾದಿ ವಿಮರ್ಶಕಿ ಸುಮಿತ್ರಾ ಬಾಯಿ ಅವರ ಬಗ್ಗೆ ವಿವರ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ಲೇಖನ ಒಂದು ಚುಟುಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿದ್ದಲ್ಲಿ ನೀವು ಈ ವಿಷಯವನ್ನು ವಿಸ್ತರಿಸಿ ಕನ್ನಡ ವಿಕಿಪೀಡಿಯಾ ಯೋಜನೆಯನ್ನು ಉತ್ತಮಗೊಳಿಸುವಲ್ಲಿ ಸಹಕರಿಸಬಹುದು. ನೋಡಿ, ನಿಮಗೆ ಹೆಂಗಾರು ಮಾಡೋಕ್ಕಾಗತ್ತಾ? ನಾನಂತೂ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ಕೊಟ್ಟಿರೋದು ಭಾಳ ಕಡಿಮೆ ಪುಸ್ತಕಗಳು. ಇದಕ್ಕಿಂತ ತುಂಬ ಹೆಚ್ಚಿನ ಪುಸ್ತಕಗಳನ್ನು ಅವ್ರು ಬರೆದಿದ್ದಾರೆ. ಅದರ ಪಟ್ಟಿ ನನ್ನ ಹತ್ರ ಇದೆ, ನಾನು ಆಮೇಲೆ ಹೇಳ್ತೀನಿ. ಡಾಕ್ಟರ್ BN ಸುಮಿತ್ರಾ ಬಾಯಿ ಕನ್ನಡದ ಖ್ಯಾತ ಲೇಖಕಿಯಾಗಿ ಸಾಹಿತಿ ವಿಮರ್ಶಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆಧುನಿಕೋತ್ತರ ಕಾಲದ ಕನ್ನಡ ಸಾಹಿತ್ಯ ವಿಮರ್ಶೆಯ ಕ್ಷೇತ್ರದಲ್ಲಿ ಸ್ತ್ರೀವಾದಿ ವಿಮರ್ಶೆ ಹಾಗೂ ಮಹಿಳಾ ಸಾಹಿತ್ಯ ಅಧ್ಯಯನಗಳ ಹಾದಿ ನಿರ್ಮಿಸಿದ ಮೊದಲಿಗರಲ್ಲಿ ಒಬ್ಬರು. ಜನನ 15 ಅಕ್ಟೋಬರ್ 1950 ಮೈಸೂರಿನಲ್ಲಿ ಜನಿಸಿದರು. B. ನರಸಿಂಹಮೂರ್ತಿ ಆಚಾರ್ ಹಾಗೂ BS ರುಕ್ಮಿಣಿಬಾಯಿ ದಂಪತಿಯ 3ನೇ ಮಗಳಾಗಿ ಜನನ. BSc ಪದವಿ ಪಡೆದ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ದೂರಶಿಕ್ಷಣದ ಮೂಲಕ ಇಂಗ್ಲಿಷ್ MA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಸಂಸ್ಕೃತ ವಿಷಯದಲ್ಲಿಯೇ PhD ಪದವಿ ಪಡೆದಿದ್ದಾರೆ. ಈ ಸಮಯದಲ್ಲಿಯೇ ಇವರು ಕನ್ನಡ ಸಾಹಿತ್ಯ ವಲಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಹಾಸನದ AV ಕಾಂತಮ್ಮ ಮಹಿಳಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ, ಸಂಸ್ಕೃತಿ ಇದ್ದಿದೆ, ಅದನ್ನು ತಿದ್ದಬೇಕು, ಆಮೇಲೆ ಸಂಸ್ಕೃತ ಪ್ರಾಧ್ಯಾಪಕಿ, ಆಮೇಲೆ ಅಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ಅಲ್ಲಿಂದ ಆಚಾರ್ಯ ಪಾಠಶಾಲೆಗೆ ಬಂದು ಅಲ್ಲಿ 19 ವರ್ಷ ಸೇವೆ ಸಲ್ಲಿಸಿ ಇನ್ನೂ 2 ವರ್ಷ ಸರ್ವಿಸ್ ಇತ್ತು ಅನ್ನುವಾಗಲೇ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರು, ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡ್ರು. ಅದೊಂದು ವಿಷಯವನ್ನು ಸೇರಿಸ್ಕೊಳ್ಬೋದು. ಬರೀ ಹಾಸನದ ಕಾಂತಮ್ಮ ಕಾಲೇಜ್ ಅಷ್ಟೇ ಅಲ್ಲ, ಬೆಂಗಳೂರಲ್ಲೂ ಇದ್ದರು ಅಂತ ಹೇಳ್ತಾರೆ. ಅವರ ಕೃತಿಗಳ ಕೆಲವು ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಉಳಿದಿರೋ ಹೆಸರುಗಳನ್ನು ನಾವೊಮ್ಮೆ ಸೇರಿಸ್ಕೊಳ್ಳೋಣ. ಮೊದಲ ಕೃತಿ ಸಾರ್ವತ್ರಿಕದೆಡೆಗೆ, ಸರಹದ್ದುಗಳ ಆಚೆ ಈಚೆ, ವಿಚಯ, ಮರೆಯಲಾಗದ ಕಥೆಗಳು, ಅಕ್ಕ ಮಹಾದೇವಿ, ಶ್ರೀರಂಗ, ಕಲ್ಯಾಣ ಸರಸ್ವತಿ, ಸ್ತ್ರೀ ದರ್ಪಣದಲ್ಲಿ ನಾಟ್ಯಶಾಸ್ತ್ರ, ಬೊಗಸೆಯಲ್ಲಿ ಹೊಳೆ ನೀರು, ಸ್ತ್ರೀವಾದ, ಕಾತ್ಯಾಯಿನಿ, ಮರೆಯಲಾಗದ ಕಥೆಗಳು, ನಂಜನಗೂಡು ತಿರುಮಲಾಂಬ, ಸುವರ್ಣ ಸಾಹಿತ್ಯ ವಿಮರ್ಶೆ, ಚಿಲುಮೆ, ಸ್ತ್ರೀವಾದೀ ಪ್ರವೇಶಿಕೆ, ಸ್ತ್ರೀವಾದ ಅಲ್ಲ, ಅಯ್ಯನ ನಾ ಸೇರಿಸ್ದೆ, ನನಗೆ ಗೊತ್ತಿತ್ತು, ಇಲ್ಲಿರಲಿಲ್ಲ. ಕಾತ್ಯಾಯಿನಿ ಪ್ರವೇಶಿಕೆ ನಾ ಸೇರಿಸ್ದೆ, ನನಗೆ ಗೊತ್ತಿತ್ತು. ಇನ್ನೊಂದೆರಡು ಸೇರಿಸ್ಬೇಕಾಗ್ತಿದೆ, ಇವಾಗ ನಾನು ನೋಡಿದೆ, ಅದನ್ನು ನಾನು ಸೇರಿಸ್ತೀನಿ. ಆಮೇಲೆ ಈ ಮೇಲಿನ ಪುಸ್ತಕಗಳಲ್ಲದೆ ಒಟ್ಟಾರೆಯಾಗಿ 27 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರಿಗೆ ರಾಷ್ಟ್ರಕವಿ JS ಶಿವರುದ್ರಪ್ಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ದಾನಚಿಂತಾಮಣಿ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಅಂತದ್ದು, ಮಾಸ್ತಿ ಪ್ರಶಸ್ತಿ, ಇನಾಮದಾರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದಿಷ್ಟನ್ನು ಇಲ್ಲಿ ಕೊಟ್ಬಿಟ್ಟು ಮಿಕ್ಕಿದನ್ನು ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಅನ್ನೋ ಥರ ಬರೀತಾರೆ. ಇಲ್ಲಿ ನಮಗೆ ಬುಕ್ ಬ್ರಹ್ಮದಲ್ಲಿ ಏನು ಸಿಗುತ್ತೆ ಅಂದರೆ ಜೈನಶಾಸ್ತ್ರ ಮತ್ತು ಪ್ರಾಕೃತ ಪರಿಣತೆ ಅದನ್ನು ಕಲ್ತಿದ್ರು ಅವರು ಅಂತ. ಆಮೇಲೆ ಅವ್ರ ಬಗ್ಗೆ ಹೇಳುವಾಗ ಅದನ್ನು ಹೇಳ್ತೀನಿ ನಾನು. ಕನ್ನಡದ ಪ್ರಮುಖ ವಿಮರ್ಶಕರಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಪ್ರಜಾವಾಣಿನಲ್ಲಿ ರಸವೆಂಬುದದೇನು, ಮಹಿಳೆ ಮತ್ತು ವೈಚಾರಿಕತೆ, ಪರಂಪರೆಯೊಡನೆ ಮಹಿಳಾ ಸಾಹಿತ್ಯದ ಸಂಬಂಧ, ಅಭಿವ್ಯಕ್ತಿಯಲ್ಲಿ ಹೊಸ ಶಿಖರ, ಮಹಿಳಾ ಕಾವ್ಯದೊಳಗಿನ ಸಂವಾದದ ನೆಲೆಗಳು ಅಂತ ಹೇಳೋರು ಇನ್ನೂ ಬೇರೆ ಪುಸ್ತಕಗಳ ಹೆಸರನ್ನು ಕೂಡ ಕೊಡ್ತಾರೆ. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ಅಲ್ಲ, ಅದು ಅವ್ರಿಗಲ್ಲ, ಇವ್ರಿಗಲ್ಲ, ಅವ್ರು ಯಾರೋ ಬೇರೆ. ಇವ್ರ ಬಗ್ಗೆ ನಾನು ಬೇರೆ ಕಡೆಯಿಂದ ಸಂಗ್ರಹಿಸಿದ ಒಂದು ವಿವರವನ್ನು ಓದ್ತೇನೆ. ಅದಕ್ಕೆ ಮೊದಲು ಒಂದು ಫೋಟೋ ಇದೆ, ಅದ್ರ ಮತ್ತೆ ಅವ್ರ ಬಗ್ಗೆ ನನಗೆ ಇನ್ನೂ ಬೇರೆ ಮಾಹಿತಿಗಳು ತುಂಬ ಇವೆ, ಅದನ್ನು ಹೇಳಬೇಕು ನಾನು. ಎಲ್ಲಿ ಹೇಳೋದು, ಇದು ಅವರ ಈಗಿನ ಫೋಟೋ. ಎಷ್ಟು ದೂರ ಹೋದರೆ ಬ್ಲರ್ ಆಗಲ್ಲಪ್ಪ, ಸಾಕು ಅನಿಸ್ತೆ. ನಾನು ಅವ್ರ ಬಗ್ಗೆ ಮಾಹಿತಿ ಹೇಳುವಾಗ ಇನ್ನೊಂದಷ್ಟು ವಿಷಯಗಳನ್ನು ನಾನು ಸೇರಿಸ್ತೀನಿ. ಗೂಗಲ್ ಇರೋದಷ್ಟೇ, ಅಲ್ಲಿಗೆ 2 ಸೇರಿಸಿದ್ದೀನಲ್ವ, ಇನ್ನೂ 1-3 ಸೇರಿಸ್ಬೇಕಾಗ್ತಿದೆ. ನಾನು ಆಮೇಲೆ ನೋಡ್ಕೊಂಡು ಸೇರಿಸೋಣ ಅಂತ ಅಂದ್ಕೊಂಡೆ. ಇವರ ಬಗ್ಗೆ 4 ಜನ ಹೆಣ್ಮಕ್ಳಂತ ಇವ್ರ ತಂದೆ ತಾಯಿಗೆ, ಮತ್ತು ಒಬ್ಬ ಅಣ್ಣ, ಎಲ್ಲರಿಗಿಂತ ದೊಡ್ಡವನು. ಅದರಿಂದ ಪ್ರೀತಿ ವಾತ್ಸಲ್ಯದ ಕುಟುಂಬದಲ್ಲಿ ನಾನು ಬೆಳೆದೆ ಅಂತ ಅವ್ರು ಹೇಳ್ಕೊಳ್ತಾರೆ.
8ನೇ ತರಗತಿಯಲ್ಲಿದ್ದಾಗಲೇ ತಾಯಿಯ ಪ್ರಭಾವಕ್ಕೆ ಅವರು ಒಳಗಾಗ್ತಾರೆ. ಏಕೆಂದರೆ ತಾಯಿ ವಿದ್ಯೆಗೆ ಪ್ರೋತ್ಸಾಹ ಕೊಡ್ತಾಯಿದ್ರು, ತಂದೆ ಕೂಡ ಕೊಡ್ತಾಯಿದ್ರು. ಅಲ್ಲೇ 8ನೇ ವಯಸ್ಸಿನಲ್ಲೇ ಕಾರಂತ, ಆನಕರು, ತ್ರಿವೇಣಿ, ಇನಾಮದಾರ್ ಇವ್ರ ಬಗ್ಗೆ ಎಲ್ಲ ಓದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಇವರು ಸ್ನಾತಕೋತ್ತರ ಪದವಿಯನ್ನು ರಸಾಯನಶಾಸ್ತ್ರದಲ್ಲಿ ಮಾಡಬೇಕು ಅಂತಿದ್ರು. ಯಾಕೆಂದರೆ ಇವರು BSc ಓದಿದ್ದು ಸೈನ್ಸಲ್ಲಿ PCM ಇರುತ್ತಲ್ಲ, PCM PCB ಏನೋ PCMB ಸೈನ್ಸಲ್ಲಿ, ಅದರಲ್ಲಿ ಕೆಮಿಸ್ಟ್ರಿ ತೊಗೊಂಡು ಓದಬೇಕಂತಿದ್ರು. ತೊಗೊಳಕ್ಕಾಗಲಿಲ್ಲ, ಸಿಗಲಿಲ್ಲ ಸೀಟು. ಅದರಿಂದ ಅವರು ಸಂಸ್ಕೃತವನ್ನು ವಿಶೇಷ ವಿಷಯವಾಗಿ ತೆಗೆದುಕೊಂಡು ಓದಬೇಕಾಗಿ ಬಂತು ಅಂಥೇಳಿ. ಮತ್ತು ಅಲ್ಲಿ ಕಾಂತಮ್ಮ ಕಾಲೇಜಲ್ಲಿ 17 ವರ್ಷ ಆಚಾರ್ಯ ಪ್ರೌಢಶಾಲೆ, ಆಚಾರ್ಯ ಪಾಠಶಾಲೆ ಯಾರಿಗೂ ಗೊತ್ತಿಲ್ಲ, ನಾನು ಹೇಳಿದ್ದಕ್ಕೆ ನಾನು ನೋಡಿದ್ದೆ. ಅದರಿಂದ ಅದು 19 ವರ್ಷ. ಆವಾಗ ಏನು ಮಾಡಿದ್ರು, ನನ್ನ ವಯಸ್ಸು ಇವ್ರಿಗೆ 1950 ಇವರು ಹುಟ್ಟಿರೋದು, ಆದರೆ ಅಕ್ಟೋಬರ್, ನನಗಿಂತ ಚಿಕ್ಕವರು, ನಾನು ಹುಟ್ಟಿದ ಜುಲೈ ಅಂತ. ನನಗಿಂತ ಚಿಕ್ಕವರಾದ್ರೂ ಬೇರೆ ಎಲ್ಲ ವಿಷಯದಲ್ಲೂ ನನಗಿಂತ ದೊಡ್ಡವರು. ಆವಾಗ ಅವ್ರು ಹೇಳಿದ್ರು, ಯಡಿಯೂರಪ್ಪ ನಮಗೆಲ್ಲ 58ಕ್ಕೆ ರಿಟೈರ್ ಆಗ್ತೀವಿ, ಇನ್ನೇನು ಇನ್ನೇನು ಆಗೋಗ್ಬಿಡ್ತೀನಿ, 25 ನಾನು ಹುಟ್ಟಿದ ದಿವಸ ಮತ್ತೆ ರಿಟೈರ್ ಆಗೋದು ಅಂತ ಎಲ್ಲ ಸೇರಿ ಪಾರ್ಟಿ ಇಟ್ಕೊಂಡಿದ್ರೆ ಅವತ್ತೇ ಬೆಳಗ್ಗೆ ಪೇಪರಲ್ಲಿ ಬಂತು 2 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮಾಡಿದ್ದು. ಅದೊಂದು ಮಹತ್ವದ ಕೆಲಸ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ತುಂಬ ಜನಕ್ಕೆ ತೊಂದರೆ ಆಯಿತು, ಅದರಿಂದ ನನಗೂ ತೊಂದರೆ ಆಯಿತು. ಅವರು 2 ವರ್ಷ ಎಕ್ಸ್ಟೆಂಡ್ ಮಾಡಿಬಿಟ್ರು. ಸೊ ನಾನು ಬೇರೆ ಒಳ್ಳೆ ಕಾಲೇಜಲ್ಲಿ ನನಗಾಗಲೇ ಅಪಾಯಿಂಟ್ಮೆಂಟ್ ಆಗೋಗ್ಬಿಟ್ಟಿತ್ತು. ಈ ಕಾಲೇಜಿಂದ ಬಿಡುಗಡೆ ಬೇಕಿತ್ತು ನನಗೆ. ಬರೀ PUC ಹುಡುಗರ ಜೊತೆ ಹೇಗೆ ಸಾಕಾಗೋಗಿತ್ತು. ಅಲ್ಲಿ ಬರೀ BCom ಮಾತ್ರ ತೊಗೊಂಡಿದ್ರು. ತುಂಬ ಖುಷಿಯಾಗಿತ್ತು. ಸೊ ನನಗೂ ಎಫೆಕ್ಟ್ ಆಯಿತು ಅಂದೆ. ಆದರೆ ನಾವು ಏನು ಮಾಡೋದು, ಸರ್ಕಾರನೇ ಮುಂದುವರಿಸ್ಬಿಡುವಾಗ VRS ತೊಗೊಳ್ಳೋಷ್ಟು ಧೈರ್ಯ ನನಗಿರಲಿಲ್ಲ. ಯಾಕೆಂದರೆ ನಾನು ಆಮೇಲೂ ಶೇಷಾದ್ರಿಪುರಂ ಕಾಲೇಜಲ್ಲಿ 60 ವರ್ಷ ಆದಮೇಲೂ ಮುಂದುವರೆದಿದ್ದೆ. ಇವರೇನು ಮಾಡಿದ್ರು ಅಂದರೆ, ಒಂದು ದಿವಸ ಸ್ಕೂಟ್ರಲ್ಲಿ ದಾರಿ ಸಿಕ್ಕೋರು, ಸದ್ಯ ಬಿಡುಗಡೆ ಆದರೆ ಸಾಕು ಅಂತ ನಾನು VRS ತೊಗೊಂಬಿಟ್ಟೆ ಕಡೆ. ನನಗೆ ಬೇಜಾರು ಅಂತಂದರು. ನನಗೆ ಖುಷಿ ಅನ್ನಿಸ್ತು, ಅಯ್ಯೋ ಹಂಗೆ ಮಾಡೋ ಹಾಗಿದ್ದಿರೋ ಚೆನ್ನಾಗಿರ್ತಿತ್ತಲ್ವೇ ಅಂಥೇಳಿ. ಅವರು ಪಾಠ ಮಾಡೋದು ಮತ್ತು ಬರೆಯೋದ್ರ ಕಡೆಗೆ ಒಲವು ಜಾಸ್ತಿ ಇದ್ದಿದ್ದರಿಂದ ಅಂತ. ತಂದೆ ಏನು ಮಾಡ್ತಿದ್ದಾರೆ ಅಂದರೆ, ತಾಯಿನ ಓದಿಸೋದಂತೆ, ಇವತ್ತು ಹೆಂಡ್ತಿನ ಓದಿಸಿ ಕೆಲಸಕ್ಕೆ ಕಳಿಸಿ ಮಕ್ಕಳನ್ನ ತಾವೇ ಸಾಕಿ, ಅಡುಗೆ ಮಾಡಿ ಹಾಕಿ ಸಾಕಿ, ಸಂಗೀತ, ನೃತ್ಯ, ನಾಟಕ, ಸಾಹಿತ್ಯ ಎಲ್ಲದರಲ್ಲೂ ಆಸಕ್ತಿ ಇರೋ ಹಾಗೆ ಬೆಳೆಸಿದ್ರು ಅಂತ ಹೇಳ್ತಾರೆ. ತಾಯಿಯ ಪ್ರಭಾವ ಹೆಚ್ಚು ಇವ್ರ ಮೇಲೆ. ಇನಾಮದಾರ್ ಅವರ ಕಾದಂಬರಿಗಳನ್ನು ಓದ್ತಾ ಇದ್ರಲ್ವ, 2 ಧ್ರುವ ಅನ್ನುವ ಅವರ ಮೊದಲ ಕಾದಂಬರಿಯನ್ನು ಓದಿದ್ರಂತೆ. ಆವಾಗ ಅಲ್ಲಿ ಓದ್ತಾರಂತೆ, ಮುನ್ನುಡಿನಲ್ಲೋ ಬೆನ್ನುಡಿನಲ್ಲೋ 2 ಧ್ರುವ ಕಾದಂಬರಿಯನ್ನು ಇನಾಮದಾರ್ ಬರೆದಾಗ ವಿಮರ್ಶಕರೆಲ್ಲ ಕಟ್ಟು ಟೀಕೆ ಮಾಡಿ, ಇನ್ನು 10 ವರ್ಷ ನೀನೇನು ಬರಿಬಿಡ ಅಂತ ಹೇಳಿದ್ರಂತೆ. ಇನಾಮದಾರ್ 10 ವರ್ಷ ಏನು ಬರೀಲೇ ಇರುವಂತೆ. ಆಮೇಲೆ ಅವರು ಶಾಪ, ಇಜ್ಜೋಡು ಯಾರ್ದು ಗೋಕಾಕ್ತು, ಆಮೇಲೆ ಇನಾಮದಾರ್ದು ಶಾಪ ಮತ್ತು ಬೇರೆ ಬೇರೆ ಕಾದಂಬರಿಗಳಿವೆ. ಈ ಕ್ಷಣಕ್ಕೆ ನೆನಪಿಗೆ ಬರ್ತಾಯಿಲ್ಲ. ನರಹರಿ ಇಜ್ಜೋಡು ಅವೆಲ್ಲ ಒಟ್ಟಿಗೆ, ನರಹರಿ ಇಜ್ಜೋಡು ಎಲ್ಲ ಗೋಕಾಕ್ತು. ಇನಾಮದಾರ್ ಆಮೇಲೆ ಬರೆದರಂತೆ. ಶಾಪ ಒಂದು ನೆನಪಿದೆ ನನಗೆ, ಅದು ಸಿನಿಮಾ ಕೂಡ ಆಗಿದೆ, ಮುಕ್ತಿ ಅಂತ ನನ್ನ ಹೆಸರು ಕೊಟ್ಟಿದ್ದಾರೆ. ಇವರಿಗೆ ಸಂಸ್ಕೃತ ಅಲ್ಲದೆ ಕನ್ನಡ, ಪ್ರಾಕೃತ, ಇಂಗ್ಲೀಷ್ನಲ್ಲಿ ನೈಪುಣ್ಯ ಇತ್ತು. ಇಂಗ್ಲೀಷ್ನ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿಕೊಂಡ್ರು. ಅಂಚೆ ತೆರಪಿನ ಶಿಕ್ಷಣದ ಮೂಲಕ ಮಾಡಿಕೊಂಡ್ರು. MA ಇಂಗ್ಲೀಷ್ MA. ಆಮೇಲೆ PhDನೂ ಮಾಡಿದ್ರು. ಮುಂದೆ ಸ್ತ್ರೀವಾದಿ ಯೂನಿವರ್ಸಿಟಿ ಅಂತ ಹೆಸರಾದರು ಅಂತ. ಇದು ಅವರು ಒಂದಷ್ಟು ವಿವರಗಳನ್ನು ಅವರು ಕೊಡ್ತಾರೆ. ಅದಲ್ಲದೇ ಇನ್ನೊಂದಷ್ಟು ವಿವರಗಳು ನನಗೆ ಗೊತ್ತಿವೆ. ಅವ್ರ ಕೃತಿಗಳ ಬಗ್ಗೆ ಮಾತ್ರ ಇಲ್ಲಿ ನಾನು ಅಕಾಡೆಮಿಯ ಇದರಿಂದ ತೊಗೊಂಡಿದ್ದೀನಿ. ಒಂದು ದಂಡಿತ್ತು ಅವ್ರದ್ದು, ದಂಡು ವಿಜಯದಪೆ, ಎನ್ ಗಾಯತ್ರಿ, ನಾಗಮಣಿ ಅಂತ ಒಬ್ಬರಿದ್ದರು, ನಾಗಮಣಿ S ರಾವ್ ಅಂತ ಅವ್ರು ಆಕಾಶವಾಣಿಲಿ ಓದ್ತಿದ್ರು, ಅವರು ಇವ್ರಿಗೆಲ್ಲ ಹೆಡ್ಡು. ಆಮೇಲೆ ನಾಗವೇಣಿ ಅಂತ ಒಬ್ಬರಿದ್ದರು, ನಾಗವೇಣಿನೋ ನಾಗರತ್ನನೋ ಏನು ಮಾಡಿದ್ರು ಅವ್ರ ಹೆಸರೇ ನೆನಪಾಗಿ ಬರೋಲ್ಲ. ಆಮೇಲೆ ನೇಮಿಚಂದ್ರ. ಇವರೊಂದು ಗ್ರೂಪ್, ಯಾವಾಗಲೂ ಗ್ರೂಪು, ಬೇರೆಯವ್ರನ್ನ ಒಳಗೆ ಸೇರಿಸ್ಕೊಳ್ಳಲ್ಲ, ತಾವು ಬೇರೆಯವ್ರ ಜೊತೆ ಬೆರೆಯಲ್ಲ. ಅದೇನು ಕೆಲಸ ಮಾಡಬೇಕಾದ್ರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷ ಯಾರಿದ್ದಾರೆ ಅವ್ರನ್ನ ಒಳಗೆ ಹಾಕೊಂಬಿಡೋದು. ಅದು ಇವರೇ ನಾಗಮಣಿನೇ ಇದ್ದಿದ್ದಾಗ. ಆಮೇಲೆ ಮಾಡಿದ್ರು, ಅದು ಒಳ್ಳೆ ಕೆಲಸನೇ ಮಾಡಿದ್ರು, ಗುಂಪು ಮಾಡ್ಕೊಂಡು ಕೆಟ್ಟ ಕೆಲಸ ಮಾಡಲಿಲ್ಲ. ಆದರೆ ಬೇರೆಯವ್ರನ್ನ ಸೇರಿಸ್ತಾ ಇರಲಿಲ್ಲ ಅನ್ನೋದಕ್ಕೆ ಹೇಳಿದೆ. ಅವರೇನು ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದನ್ನು ನಾನು ಹೇಳ್ತೀನಿ, ಅದು ಸ್ವಲ್ಪ ವಿಸ್ತಾರ ಆಗುತ್ತೆ. ಜೈನಶಾಸ್ತ್ರ ಪ್ರಾಕೃತದಲ್ಲಿ ಪರಿಣತಿಯನ್ನು ಪಡ್ಕೊಂಡಿದ್ರು. ಅಲ್ಲಿಗೆ ಎಷ್ಟೊಂದು ವಿಷಯ ಗೊತ್ತಾಯಿತು ನೋಡಿ ಅವ್ರಿಗೆ. ಸಂಸ್ಕೃತ, ಇಂಗ್ಲೀಷು, ಕನ್ನಡ, ಜೈನಶಾಸ್ತ್ರ, ಪ್ರಾಕೃತ,
ಆಮೇಲೆ ಈಗ ನಾನು ಪುಸ್ತಕಗಳು ಪಟ್ಟಿ ಕೊಡ್ತೀನಿ, ಅಲ್ಲಿ ಇಲ್ಲದೇ ಇರೋ ಪುಸ್ತಕ ಇಲ್ಲಿ ಬಂದರೆ ಹೇಳ್ತೀನಿ, ಅಥವಾ ಹೆಚ್ಚಿನ ವಿವರ ಗೊತ್ತಿದ್ರೆ ಹೇಳ್ತೀನಿ. ಸಾರ್ವತ್ರಿಕ ದಿಡಿಗೆ ಅನ್ನೋದು ಅವರ ಮೊದಲನೇ ಪುಸ್ತಕ ಅಂತೆ. ಕಲ್ಯಾಣ ಸರಸ್ವತಿ ಅನ್ನೋದು ಆರ್ ಕಲ್ಯಾಣಮ್ಮ ಅವ್ರ ಬಗ್ಗೆ ಬರೆದ ಪುಸ್ತಕ. ಆರ್ ಕಲ್ಯಾಣಮ್ಮ ಅನ್ನೋರು ನವೋದಯ ಲೇಖಕಿ. ಈ ಗುಂಪಿನವ್ರು ಮಾಡಿದ ಕೆಲಸದಲ್ಲಿ ಇದು ಬರುತ್ತೆ, ಆರ್ ಕಲ್ಯಾಣಮ್ಮ ಬರುತ್ತೆ. ಅವರ ಬಗ್ಗೆ ಏನು ಮಕ್ಕಳು ಕೂಟ ಸ್ಥಾಪಿಸಿದವರು ಆರ್ ಕಲ್ಯಾಣಮ್ಮ, ಬಾಲವಿಧವೆ. ಅವ್ರ ಬಗ್ಗೆ ಸರಸ್ವತಿಯನ್ನು ಪತ್ರಿಕೆ ಹೊಡಿಸ್ತಾ ಇದ್ದವರು. ಅವ್ರ ಬಗ್ಗೆ ಎಲ್ಲೂ ಸಾಹಿತ್ಯ ಚರಿತ್ರೆಗಳಲ್ಲಿ ವಿವರ ಸಿಗೋಲ್ಲ. ಆಗ ಈ ಗ್ರೂಪ್ ಕಟ್ಕೊಂಡು ಏನು ಮಾಡಿದ್ರು ಅಂದರೆ ಒಬ್ಬೊಬ್ಬರು ಒಂದೊಂದು ಹೆಸರು ಅಲ್ಲೋ ಇಲ್ಲೋ ಯಾವುದೋ ಸಂಚಿಕೆ ನಾನು ಸಿಗುತ್ತೆ, ಕಂಡುಹಿಡಿಬೋದು. ಹುಟ್ಟಿದ ಇಸ್ವಿಯಿಂದ ಅವ್ರು ಯಾವ ಕಾಲಕ್ಕೆ ಸೇರ್ತಾರೆ ಅಂತ ಕಂಡುಹಿಡಿದು ನವೋದಯದ ಸಾಹಿತ್ಯ ಚರಿತ್ರೆಯನ್ನು ಬರೆದ ರಂಶಿ ಮುಗುಳಿ ಬಿಡಿ ಹೊಸ ಕನ್ನಡಕ್ಕೆ ಬರೋದೇ ಇಲ್ಲ. ಎಲ್ಲ ಶೇಷಗಿರಿಯರ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದಿದ್ದಾರೆ, ಯಾರು ಉಲ್ಲೇಖನೂ ಮಾಡಲ್ಲ. ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತೇ ಇರಲಿಲ್ಲ. ಆದ್ದರಿಂದ ಕಲ್ಯಾಣಮ್ಮ ಅವ್ರ ಬಗ್ಗೆ ಇವರು ಮಾಡಿದ ಪುಸ್ತಕಕ್ಕೆ ಹೆಸರು ಕಲ್ಯಾಣ ಸರಸ್ವತಿಯಿಂದ, ಬೇರೆಯವ್ರು ಮಾಡಿದ ಪುಸ್ತಕ ಹೆಸರು ನಾನು ಸಾಧ್ಯವಾದಷ್ಟು ನೆನಪಿನ ಆಧಾರದಿಂದ ಹೇಳ್ತೀನಿ ಈಗ. ಆಮೇಲೆ ಇದು ಸರಹದ್ದುಗಳ ಆಚೆ ಈಚೆ ಅನ್ನೋ ಪುಸ್ತಕದ ಬಗ್ಗೆ ಒಂಚೂರು ಮಾತಾಡಬೇಕು, ಮುಂದಿನ ಪೇಜಲ್ಲಿದೆ, ಅದು ಅಲ್ಲಿ ಬಂದಾಗ ಮಾತಾಡ್ತೀನಿ. ಆಮೇಲೆ ಸಾರ ಸರಸ್ವತಿ ಅಂತೇಳಿ ಇದು ಕಲ್ಯಾಣಮ್ಮನವ್ರ ಬಗ್ಗೆ ಅವ್ರ ಪುಸ್ತಕ ಇದೆಯಲ್ಲ, ಸರಸ್ವತಿ ಅಂತ ಪತ್ರಿಕೆ ಹೊರಡಿಸ್ತಾ ಇದ್ರು. ಆ ಪತ್ರಿಕೆಯ ಸಂಚಿಕೆಗಳು ಈಗಲೂ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇವೆಯಂತೆ. ಮಕ್ಕಳು ಕೂಟ ಸ್ಥಾಪಿಸಿ ಒಂದು ಪತ್ರಿಕೆ ಹೊರಡಿಸಿ ಕಥೆನೂ ಬರೀತಾರೆ ಕಲ್ಯಾಣಮ್ಮ. ಇದನ್ನೆಲ್ಲ ತಿರುಮಲಮ್ಮನ ಮಾಡ್ತಾರೆ. ಇದನ್ನೆಲ್ಲ ಮಾಡೋಕ್ಕಾಗಿನ ಕಾಲದ ಹೆಣ್ಮಕ್ಳಿಗೆ ವಿರುದ್ಧವಾದ ವಾತಾವರಣ, ಹೆಣ್ಮಕ್ಳಿಗೆ ಪ್ರೋತ್ಸಾಹನೇ ಇಲ್ಲ. ಮತ್ತು ವಿಧವೆಯರು ಬೇರೆ, ವಿಧವೆಗೆ ನಮ್ಮ ಧರ್ಮಶಾಸ್ತ್ರಗಳು ಹೇಳಿರುವ ನಿಯಮಗಳೇ ಬೇರೆ. ಅದನ್ನು ಮೀರಿ ಅವ್ರು ಮಾಡೋದಕ್ಕೆ ತಂದೆ ಸಹಾಯ, ಅಣ್ಣನ ಸಹಾಯ ಎಲ್ಲ ಇರುತ್ತೆ ಮನೆಯಲ್ಲಿ, ಅದನ್ನು ಮಾಡಿದ್ರು ಅಂತ. ಆಮೇಲೆ ಸ್ತ್ರೀವಾದಿ ಪ್ರವೇಶಿಕೆ ಅಂತ ಒಂದು ಬರೀತಾರೆ. ಅದು ಇವರ ಸ್ತ್ರೀವಾದದ ಬಗ್ಗೆ ಬರೆದಂತಹ ಪುಸ್ತಕಗಳಲ್ಲಿ ಇದೊಂದು. ಇನ್ನೊಂದು ಪಾಶ್ಚಾತ್ಯ ಸ್ತ್ರೀವಾದ, ಇನ್ನೊಂದು ಅದನ್ನು ಆಮೇಲೆ ಬರೆದಿದ್ದು. ಕಾತ್ಯಾಯಿನಿ ಅಂತ ಓದಿದೆ ನಾನು, HS ಕಾತ್ಯಾಯಿನಿ ಅಂತ. ಅವರು ಫಿಸಿಕ್ಸ್ ಮೇಡಮು, ಮೈಸೂರು ಮಹಾರಾಣೀಸ್ ಕಾಲೇಜಲ್ಲಿ ಮೇಡಮ್ ಆಗಿದ್ದಾರಂತೆ ಅವರು. ನಾವು ಓದೋದಕ್ಕೆ ಕೆಲವು ವರ್ಷಗಳ ಮುಂಚೆ ನಾವು ಹೋದಾಗ ಅಲ್ಲಿ ಯಾರೂ ಕೂಡ ಅವ್ರ ಹೆಸರಾಗಲಿ, ಕತೆ ಬರೀತಿದ್ರು ಒಬ್ಬರು, ಇಲ್ಲಿದ್ದ ಮೇಡಮ್ಮು ಕಾತ್ಯಾಯಿನಿ ಅಂತ, ಯಾರೂ ಏನೂ ಮಾತಾಡಿದ್ದು ಕೇಳಲೇ ಇಲ್ಲ. ಒಂದು ವರ್ಷ ಇದ್ದೆ ನಾನು ಮೈಸೂರು ಮಹಾರಾಣೀಸಲ್ಲಿ, ಫೈನಲ್ ಇಯರು, ಕೇಳಲೇ ಇಲ್ಲ. ಹಾಗೆ ಜನ ಗೊತ್ತೇ ಇರೋದಿಲ್ಲ ಅಂಥೇಳಿ ಕಾತ್ಯಾಯಿನಿ ಬಗ್ಗೆ ಬರೆದಿವ್ರು. ಕಾತ್ಯಾಯಿನಿ ಬಗ್ಗೆ ಇವ್ರು ಬರೆದ ಪುಸ್ತಕ ಇದು. ಆಮೇಲೆ ವಾಚಿಕೆ, ಕಾತ್ಯಾಯಿನಿ ವಾಚಿಕೆ ಅಂತ ಇನ್ನೊಂದು 2 ಪುಸ್ತಕ ಇದೆ ನೋಡಿ. ಕಾತ್ಯಾಯಿನಿ ಅಂತ ಒಂದಿದೆ, ಕಾತ್ಯಾಯಿನಿ ವಾಚಿಕೆ ಅಂತ ಒಂದಿದೆ. ಕಲ್ಯಾಣಮ್ಮ ಬಗ್ಗೆ ಕೂಡ 2 ಪುಸ್ತಕ ಇದೆ ಇವರದ್ದು. ಅದಾಗ ಅವಾಗ ಏನು ಮಾಡ್ತಾರೆ ಅಂತಂದರೆ, ಈಗ ವಾಚಿಕೆ ಅಂದರೆ ಏನೊಂದು ಮೊದಲು ಹೇಳ್ಕೊಡ್ತೀನಿ, ಆಮೇಲೆ ಇನ್ನೊಂದು ವಿಷಯ ಹೇಳೋದಿದೆ. ಈಗ ವೈದೇಹಿ ತುಂಬ ಕಥೆಗಳನ್ನು ಬರೆದಿದ್ದಾರೆ. ಅವರು ಸಮಗ್ರ ಕಥೆಗಳ ಸಂಪುಟನೇ ಇಷ್ಟಪ್ಪ ಇದೆ. ಆಮೇಲೆ ವಾರಪತ್ರಿಕೆ ಅಲ್ಲಿ ಇಲ್ಲಿ ಬರ್ತಾನೆ ಇರುತ್ತೆ. ಅವರು ಕವಿತೆಗಳನ್ನೂ ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಹೆಗ್ಗೋಡಿನ ನೀನಾಸಂಗೆ ಹೋಗಿ ಅಲ್ಲಿ ನಾಟಕಗಳನ್ನು ನಿರ್ದೇಶನನೂ ಮಾಡ್ತಾಯಿದ್ರು. ಬಹುಮುಖ ಪ್ರತಿಭೆ ಮತ್ತು ಭಾಳ ಒಳ್ಳೆಯ ಲೇಖಕಿಂತ ಹೆಸರಾದವರು. ಅವ್ರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ. ಈಗ ನನಗಿಷ್ಟು ಗೊತ್ತಿದೆ, ನಾನು ಹೇಳಿಬಿಟ್ಟೆ, ನನಗಿನ್ನೂ ಹೆಚ್ಚು ಗೊತ್ತಿದೆ, ಇಲ್ಲಿ ಹೇಳೋಕ್ಕೆ ಸ್ಕೋಪ್ ಇಲ್ಲ, ಹೇಳ್ತಾಯಿಲ್ಲ. ಆದರೆ ಏನೇನೂ ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ, ಪತ್ರಿಕೆನಲ್ಲಿ ಅವ್ರದ್ದೊಂದು ಕಥೆನೂ ಓದದೇ ಇರೋರು, ಅಥವಾ ಯಾವುದೋ ಒಂದು ಕತೆ ಓದಿದ್ರು, ಅದು ವೈದೇಹಿದು, ಇವರು ವೈದೇಹಿನ ಗೊತ್ತಿಲ್ಲದೆ ಇರೋರು ಇತ್ಯಾದಿ ಇರ್ತಾರಲ್ಲ. ವೈದೇಹಿ ಬಗ್ಗೆನೂ ನಾನು ಒಂದು ವಿಡಿಯೋ ಇದೆ, ಅದನ್ನು ನೋಡ್ಬೋದು ಬೇಕಾರೆ. ಅವಾಗ ಇನ್ನೊಂದಷ್ಟು ವಿಷಯಗಳು ರಿವೀಲ್ ಆಗುತ್ತೆ. ಅವ್ರಿಗೆ ವೈದೇಹಿ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಹುಟ್ಟಿದ್ರೆ ನಾನು ಹಾಗೆ ಗಮನಿಸಿದೆ, ಈ ನಮ್ಮ ಸಾಹಿತಿಗಳ ಬಗ್ಗೆ ಮಾಡಿರೋ ವಿಡಿಯೋಗಿಂತ ಕವಯಿತ್ರಿಯರು ಮತ್ತು ಈ ಮಹಿಳಾ ಲೇಖಕಿಯರ ಬಗ್ಗೆ ಮಾಡಿರೋ ವಿಡಿಯೋನ ಹೆಚ್ಚು ಜನ ನೋಡಿದ್ದಾರೆ ಅಂತ. ವಾಸ್ತವವಾಗಿ ಒಟ್ಟು ವಾತಾವರಣದಲ್ಲಿ ಮಹಿಳೆಯರ ಬಗ್ಗೆ ಅನುಕಂಪ ಅವ್ರ ಮೇಲೆ ಬರಲಿ ಎನ್ನುವ ಆಸೆ ಇದ್ದೇ ಇರುತ್ತೆ. ಯಾಕೆಂದರೆ ಆ ಮಹಿಳೆ ಇದ್ದಾಳಲ್ಲ, ಅವಳು ಯಾರಿಗೋ ಹೆಂಡತಿ ಆಗಿರ್ತಾಳೆ, ಯಾರಿಗೋ ತಾಯಿ ಆಗಿರ್ತಾಳೆ, ಯಾರಿಗೋ ಮಗಳಾಗಿರ್ತಾಳೆ, ಯಾರಿಗೋ ತಂಗಿ ಆಗಿರ್ತಾಳೆ. ಯಾರು ತಾನೇ ತಾಯಿನಾಗಲಿ, ಮಗಳನ್ನಾಗಲಿ, ತಂಗಿನಾಗಲಿ, ಅಕ್ಕನಾಗಲಿ, ಹೆಂಡತಿನಾಗಲಿ ಕೆಳಗೆ ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಸುಮ್ಮನೆ ಕಥೆಗಳಿವೆ, ಎಲ್ಲರೂ ಆ ಥರ ಇರಲ್ಲ. ಆದ್ದರಿಂದ ನನಗೆ ಹಾಗೆ ಅನ್ನಿಸ್ತು. MS ಆಶಾದೇವಿ ಬಗ್ಗೆ ಆಗಲಿ, ಮತ್ತು ಇನ್ನೊಬ್ಬರ ಬಗ್ಗೆ ಮಾಡಿದ್ನಲ್ಲ, ಅಲ್ಲೇ ಪಕ್ಕದಲ್ಲೇ ಮಾಡಿದ್ನಲ್ಲ ಅದು. ಅದಕ್ಕಾಗಿ ನಾನು ಸ್ವಲ್ಪ ವಾಚಿಕೆ ಅಂತ ಹೇಳಿದೆ. ನಾನು ವೈದೇಹಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇರುತ್ತೆ, ಆದರೆ ಅವಕಾಶ ಇರಲ್ಲ. ಎಲ್ಲೋ ಬ್ಯಾಂಕಲ್ಲಿ ಎಂಪ್ಲಾಯಿ, LICಯಲ್ಲಿ ಎಂಪ್ಲಾಯಿ, ಟೈಮೇ ಸಿಗಲ್ಲ ತಿಳ್ಕೊಬೇಕು. ಅಂಥವ್ರಿಗೋಸ್ಕರ
ಅವರಿಗೆಲ್ಲ ಕೃತಿಗಳಿಂದ ಚುಚ್ಚುರೆ ಇಂಟ್ರಡಕ್ಷನ್ ಥರ ಕೊಟ್ಟು ಒಂದು ಪುಟ್ಟ ಪುಸ್ತಕ ಮಾಡೋದು. ಪುಟ್ಟ ಪುಸ್ತಕನೇ ಆಗಬೇಕು, ದೊಡ್ಡ ಪುಸ್ತಕ ಮತ್ತು ಓದೋಕ್ಕಾಗಲ್ಲ. ಅದಕ್ಕೆ ವೈದೇಹಿ ವಾಚಿಕೆ. ಇದಕ್ಕೆ ನಾನು ಬಿಡುಗಡೆ ಹೋಗಿದ್ದೆ. ಆವಾಗ ವೈದೇಹಿ ಅವ್ರನ್ನ ಮಾತಾಡಿಸ್ದೆ, ನಾನು ದ್ರೌಪದಿ ಕಾದಂಬರಿ ಕೊಟ್ಟೆ, ಓದಿ ಹಿಂದೆ ಫೋನ್ ಮಾಡಿದೆ, ಓದಿದ್ರೆ ಅಂದೆ, ಇಲ್ಲ ಟೈಮೇ ಇಲ್ಲ ಅಂದರು. ಅಲ್ಲಿ ಮುಗಿತು. ಹಾಗೆ ಕೆ ವಿ ತಿರುಮಲೇಶ್ ವಾಚಿಕೆ ಅಂತ ಬಂತು. ನಾನು ಹೋಗಿದ್ದು ನೆನಪಿರೋದು ಮಾತ್ರ ಹೇಳ್ತಾ ಇದ್ದೀನಿ. ಎಚ್.ಎಸ್. ರಾಘವೇಂದ್ರ ಅದನ್ನು ಮಾಡಿದ್ದು. ಸಂಪಾದಕರು ಯಾರೋ ಒಬ್ಬರು ಮಾಡಬೇಕಲ್ಲ ಅದನ್ನು. ರಾಘವೇಂದ್ರ ಅಂತೂ ಎಂಥ ತಮಾಷೆ ಮಾಡಿಬಿಟ್ರು ಗೊತ್ತಾ. ಈ ತಿರುಮಲೇಶು ತುಂಬ ಬರೆದಿದ್ದಾರೆ. ಅವರು ರಿಟೈರ್ ಆದಮೇಲಂತೂ ಸಿಕ್ಕಾಪಟ್ಟೆ ಬರೆದುಬಿಟ್ಟಿದ್ದಾರೆ. ಅವರು ರಿಟೈರ್ ಆಗೋಕ್ಕೆ ಮುಂಚೆನೇ ಈ ಪುಸ್ತಕ ತಂದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಕಷ್ಟ ಕಡಿಮೆ ಆಗ್ತಿತ್ತು. ಆ ಪಾಟಿ ಬರೆದಿರೋರ ಬಗ್ಗೆ ಒಂದು ವಾಚಿಕೆ ತನ್ನಿದ್ರಿ ಹೇಗ್ರಿ ತರೋದು ಅಂತ ತಮಾಷೆ ಮಾಡಾಕ್ಬಿಟ್ಟಿದ್ರು ಎಚ್.ಎಸ್. ರಾಘವೇಂದ್ರ. ಸೊ ವಾಚಿಕೆ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಇವರು ಕಾತ್ಯಾಯಿನಿಯ ಬಗ್ಗೆ ವಾಚಿಕೆ, ಕಾತ್ಯಾಯಿನಿ ಬರೆದ ಕಥೆಯನ್ನು ಇಟ್ಕೊಂಡು ವಾಚಿಕೆ ಅಂತ ಬರೋದು. ಅಯ್ಯೋ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ. ವೇಣಿ ಸಂಹಾರ ಅಂತ. ವೇಣಿ ಸಂಹಾರ ಅನ್ನೋದು ಭಟ್ಟನಾರಾಯಣನ ನಾಟಕ. ಅಲ್ಲಿ ಕೂದಲು ಕಟ್ಟುವುದು, ದ್ರೌಪದಿ ಕೂದಲು ಬಿಚ್ಕೊಂಡ್ಬಿಟ್ಟಿರ್ತಲ್ಲ ಸಭಾಪರ್ವದಲ್ಲಿ ದುಶಾಸನ ಹೇಳಿದಾಗ, ಆ ಕೂದಲನ್ನು ಅದೇ ಪ್ರತಿಜ್ಞೆ ಮಾಡಿರ್ತಾಳಲ್ಲ ಯಾವ ಥರ ಗಂಟು ಹಾಕೋತೀನಿ ನಾನು ಅಂತ. ಆ ಥರ ಅದು ನಂಗೆ ವೇಣಿ ಸಂಹಾರ ನಾಟಕ. ಇವರು ದೇವಾಂಗನ ಶಾಸ್ತ್ರಿಯನ್ನು ಅವರು ವೇಣಿ ಸಂಹಾರ ಅಂತ ಒಂದು ನಾಟಕ ಬರೀತಾರೆ. ಸಂಹಾರ ಅಂದರೆ ಇನ್ನೂ ಒಂದು ಅರ್ಥ ಇದೆಯಲ್ಲ, ನಾಶಪಡಿಸೋದು ಅಂತ. ಅವಿದು ಬೇಗೆ ಕೂದಲನ್ನು ಬೋಳಿಸುವ ಕಥೆ ಇದು. ಅದನ್ನು ಬರೆದ್ರು ದೇವಾಂಗನ ಶಾಸ್ತ್ರಿ. ಅದು ಒಂದೇ ಕತೆ ಸಿಕ್ಕಿದ್ದು. ಅದನ್ನು ಮಾನಸ ಅನ್ನುವ ಪತ್ರಿಕೆ ಹಾಕ್ತು. ಆಗ ದೇವಾಂಗನ ಶಾಸ್ತ್ರಿ ಯಾರು ಎಲ್ಲಿದ್ದಾರೆ ಎಲ್ಲ ಕಡೆ ಶುರುವಾಯಿತು. ಆಮೇಲೆ ದೇವಾಂಗನ ಶಾಸ್ತ್ರಿಯವ್ರ ಬಗ್ಗೆ ಒಂದು ಪುಸ್ತಕನೇ ತಂದರು ಮೊನ್ನೆ. ಅಂದರೆ ಅವ ಎಲ್ಲ ಕಥೆಗಳನ್ನು ಸಂಗ್ರಹಿಸಿದ್ರು, ಎಲ್ಲ ಹಳೆಯ ಸಂಚಿಕೆಗಳನ್ನು ಹುಡ್ಕೊಂಡು ಹೋಗು. ಇದೊಂದು ಕೆಲಸ, ಇದು ಉತ್ಖನನ. ಇದು ಅದೊಂದು ಕ್ಷೇತ್ರ ಕಾರ್ಯ ಥರ. ಕ್ಷೇತ್ರ ಕಾರ್ಯ ಮಾಡ್ತಾರೆ ಒಂದು PhD ಥೀಸಿಸ್ ಮಾಡೋರು, ಆ ಥರ ಮಾಡಬೇಕು ಅಂಥೇಳಿ ಅಂತ. ಮತ್ತಿಲ್ಲಿ ಇನ್ನೂ ಒಂದು ಪುಸ್ತಕ, ಇವರು ಕಾತ್ಯಾಯನ ನಾಟ್ಯಶಾಸ್ತ್ರದ ಬಗ್ಗೆ ಸ್ತ್ರೀ ದರ್ಪಣದಲ್ಲಿ ನಾಟ್ಯಶಾಸ್ತ್ರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅಂತ. ಅಲ್ಲೇನೋ ಇನ್ನೇನೋ ಓದಿದೆ ನಾನೀಗ ಇದರಲ್ಲಿ ಗೂಗಲಲ್ಲಿ. ಅದಕ್ಕೆ ನೀವು ಅದನ್ನು ಸೇರಿಸ್ಕೊಳ್ಳಿ. ನಾನು ಇನ್ನೊಂದು ಸಲ ಓದ್ತೀನಿ ಇದನ್ನು. ಸ್ತ್ರೀ ದರ್ಪಣದಲ್ಲಿ ನಾಟ್ಯಶಾಸ್ತ್ರ ಅಂಥೇಳಿ ನಾಟ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಇವರು ಲೇಖನಗಳನ್ನು ಬರೀತಾರೆ. ಎಲ್ಲಿ ಹೋದರೂ ಕೂಡ ಇವರು ಇನ್ನು ಬೇರೆ ವಿಷಯ ಕಾಳಿದಾಸ, ಮಾಘ ಅವ್ರನ್ನೆಲ್ಲ ತರ್ತಾರೆ. ಇಲ್ಲಲ್ಲ, ಇನ್ನೊಂದು ಪುಸ್ತಕದಲ್ಲಿ. ಆಮೇಲೆ ಮಾತ್ರ ಆರಾಧನೆ ಅನ್ನೋ ಒಂದು ಪುಸ್ತಕ, ಅಲ್ಲಿ ಓದಲಿಲ್ಲ ನಾನು. ಶ್ರೀರಂಗರ ಬಗ್ಗೆ ಬರೆದಿದ್ದು ನೋಡಿ. ನಾಟ್ಯಶಾಸ್ತ್ರ ಪುಸ್ತಕ ಬರೆಯುವಾಗ ಶ್ರೀರಂಗ ಅದನ್ನು ಮೊದಲು ಕನ್ನಡಕ್ಕೆ ಅನುವಾದ ಮಾಡಿದ್ದು. ಭರತ ಬರೆದಂತಹ ನಾಟ್ಯಶಾಸ್ತ್ರ ಇದೆಯಲ್ಲ ಸಂಸ್ಕೃತದಲ್ಲಿ, ಅದು ಇಂಗ್ಲೀಷ್ಗೆ ಬೇಕಾಷ್ಟು ಅನುವಾದ ಆಗೋಗಿದೆ. ಅದು ಯಾರೋ ಒಬ್ಬರದ್ದು ತುಂಬ ಫೇಮಸ್ ಅನುವಾದ ಅಂತೆ. ಎಂಥದ್ದು ಅವ್ರ ಹೆಸರು ನಾಲ್ಗೆತ್ತೋದಿಲ್ಲಿದೆ. ನಾನು ಭರತಮುನಿ ಅಂತ ಒಂದು ಪುಸ್ತಕ ಬರಿಬೇಕಾಗಿ ಬಂದಾಗ ನಮ್ಮ ಕಾಲೇಜ್ ಲೈಬ್ರರಿಲೇ ಶ್ರೀರಂಗರ ನಾಟ್ಯಶಾಸ್ತ್ರ ಇತ್ತು, ಕನ್ನಡ ಅನುವಾದ. ಅದನ್ನು ತೊಗೊಂಬಂದೆ. ಒಂದೊಂದು ಅಧ್ಯಾಯನೂ ಕನ್ಕ್ಲೂಡ್ ಮಾಡಿ ಒಂದು ಪೇಜನಷ್ಟು ಇಳಿಸೋದಕ್ಕೆ ಹರಸಾಹಸ ಪಟ್ಟೆ. ಆಮೇಲೆ ಒಂದು ಪೇಜ್ ಬರ್ತಿ ಚಿತ್ರಗಳು, ಹಸ್ತಮುದ್ರಿಕೆಗಳು. ಭರತನಾಟ್ಯ ಮಾಡೋರು ಎರಡೂ ಮುಂಗೈ ಎರಡು ಕೈ ಇದೆಯಲ್ಲ, ಅದನ್ನು ಸೇರಿಸ್ಕೊಂಡು ತಾವರೆ ಹೂವಿನ ಥರ, ತಾವರೆ ಮೊಗ್ಗಿನ ಥರ ಬೆರಳುಗಳನ್ನೆಲ್ಲ ಹೀಗೆ ಮುದ್ರೆಗಳನ್ನು ಮಾಡ್ತಾರೆ ಭರತನಾಟ್ಯದಲ್ಲಿ. ಒಂದೊಂದು ಮುದ್ರೆಗೆ ಒಂದೊಂದು ಅರ್ಥ ಇದೆ ನಾಟ್ಯಶಾಸ್ತ್ರದಲ್ಲಿ. ಅದನ್ನೆಲ್ಲ ಮಾಡಿರುವಂಥ ಒಂದು ಪೇಜ್ ಚಿತ್ರ ಇತ್ತು. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಜೆರಾಕ್ಸ್ ಮಾಡಿಸಿ ಅದನ್ನೆಲ್ಲ ಕೊಟ್ಟಿದ್ದೆ ಮಾಡಿ ಅಂತ. ಆ ಪ್ರಿಂಟ್ ಮಾಡೋರಿಗೆ ಯಾವುದನ್ನು ಮಾಡೇ ಇಲ್ಲ, ಹೋಯಿತು. ಶ್ರೀರಂಗರು ಅದನ್ನು ಮಾಡೋದಕ್ಕೆ, ಅನುವಾದ ಮಾಡೋದಕ್ಕೆ ಬೆಳಗ್ಗೆ 4 ಗಂಟೆಗೆ ಹೇಳೋರಂತೆ ಪ್ರತಿದಿನ, 4 ರಿಂದ 9. ಶ್ರೀರಂಗ ಸಂಸ್ಕೃತ ಗೊತ್ತಿತ್ತು, ನೇರ ಸಂಸ್ಕೃತದಿಂದ ಅನುವಾದ ಮಾಡ್ತಿದ್ರು, ಇಂಗ್ಲೀಷಿಂದಲ್ಲ. ಆದ್ದರಿಂದ 4 ರಿಂದ 9 ಪ್ರತಿದಿನ ಕೂತ್ಕೊಂಡು ಮಾಡೋದು. ಆಮೇಲೆ ಪೂರ್ತಿ ಮುಗಿದ್ಮೇಲೆ ಪರಿಷ್ಕರಣೆ ಅದು ಮಾಡಿದ್ದೆಲ್ಲ ಬರ್ಕೊಂಡಿದ್ದಾರೆ ಶ್ರೀರಂಗರು. ನಾಟಕ ಬರೆದವರಲ್ವ, ಅವ್ರಿಗೆ ನಾಟಕದ ಬಗ್ಗೆ, ನಾಟ್ಯಶಾಸ್ತ್ರದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಶ್ರೀರಂಗರ ಪುಸ್ತಕವನ್ನು ನಾನು ಅನುಸರಿಸಿದ್ದೆ. ಇವರು ಶ್ರೀರಂಗ ಅಂತಲೇ ಪುಸ್ತಕ ಬರೀತಾರೆ. ಇದು ಬರೆಯುವಾಗ ಶ್ರೀರಂಗರ ಬಗ್ಗೆನೂ ಇಷ್ಟು ವಿಷಯ ಗೊತ್ತಾಗತ್ತಲ್ಲ, ಅದನ್ನು ಬರೆದ್ಬಿಟ್ರು, ಇದನ್ನು ಬರೆದ್ಬಿಟ್ರು. ಆಮೇಲೆ ಇನ್ನೊಂದು ಏನದು ಅಂದರೆ ಪಶ್ಚಿಮದ ವಿಮರ್ಶಾ ಪಂಥಗಳು. ಇಲ್ಲಿ ಈಗ ನಾವು ಕನ್ನಡದಲ್ಲಾದರೆ ಕಾವ್ಯಮೀಮಾಂಸೆ ಅಂತ ಕರಿತೀವಿ, ನಾಟ್ಯಶಾಸ್ತ್ರ ಅಂತ ಕರಿತೀವಿ. ಭರತನ ನಾಟ್ಯಶಾಸ್ತ್ರ ಮಾಡಿದ್ಮೇಲೆ ಪಶ್ಚಿಮದ ವಿಮರ್ಶಾ ಪಂಥಗಳು ಅಂತ ಅಲ್ಲಿ ಕ್ರಿಟಿಸಿಸಮ್ ಅನ್ನೋದು ಬಂತು. ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ, ಭಾರತೀಯ ಕಾವ್ಯ ಮೀಮಾಂಸೆ, 2 ಪದಗಳು ಬೇರೆ ಬೇರೆ ನೋಡಿ. ಭಾರತೀಯ ಅಂತಿದ್ದಾಗೆ ಮೀಮಾಂಸೆ ಬಂತು, ಪಾಶ್ಚಾತ್ಯ ಅಂತಿದ್ದಾಗೆ ವಿಮರ್ಶೆ ಬಂತು.
ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಂತ ಹೇಳಬಾರ್ದು, ಆದರೆ ನಾನು ಅದೇ ಹೆಸರಿನ ವಿಡಿಯೋ ಮಾಡಿದ್ದೀನಿ. ಆವಾಗ ನನಗೆ ಕ್ಲಾರಿಟಿ ಇರಲಿಲ್ಲ ಅಂತ ಕಾಣುತ್ತೆ. ಅದನ್ನು ಮಾಡಿದ್ದಾರೆ. ಅದನ್ನು ಮಾಡುವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಲೆಸ್ಬಿಯನ್ ಸ್ತ್ರೀವಾದ, ಅಮೇರಿಕನ್ ಸ್ತ್ರೀವಾದ, ಫ್ರೆಂಚ್ ಸ್ತ್ರೀವಾದ, ಜರ್ಮನ್ ಸ್ತ್ರೀವಾದ ಅಂತೆಲ್ಲ ಬರೀತಾರೆ. ಇವ್ರಿಗಿಂತ ಮುಂಚೆ ತಿಪ್ಪೇರುದ್ರಸ್ವಾಮಿ ಮಾಡಿದ್ರು ಈ ಕೆಲಸನೆಲ್ಲ. ಅವರು ತೌಲನಿಕ ಕಾವ್ಯಮೀಮಾಂಸೆಯನ್ನು ಬರೆದ್ಬಿಟ್ಟು ಬೇರೆ 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 ದೇಶಗಳ ಕಾವ್ಯಮೀಮಾಂಸೆ ಎಲ್ಲ ಬರೆದಿದ್ದರು ಸೆಕೆಂಡ್ ಎಡಿಷನಲ್ಲಿ. ಫಸ್ಟ್ ಎಡಿಷನಲ್ಲಿ ಬರೀ ಬ್ರಿಟನ್, ಇಂಗ್ಲೆಂಡ್ ಮಾತ್ರ, ಇಂಗ್ಲೆಂಡಲ್ಲ ಬರೀ ಬ್ರಿಟನ್ ಮಾತ್ರ. ಸೆಕೆಂಡ್ ಎಡಿಷನಲ್ಲಿ ಎಲ್ಲ ಮಾಡಿದರು. ಇವರು ಅದನ್ನು ಇನ್ನು ಸ್ವಲ್ಪ ವಿಸ್ತರಿಸಿದ್ರು ಅಂತ ಅದನ್ನು ಸೇರಿಸ್ಕೋಬೇಕಾಗತ್ತೆ ನಾವು. ಅಕ್ಕಮಹಾದೇವಿನ ಪುಸ್ತಕ ಅಲ್ಲಿ ಓದಿದೆ. ಆಮೇಲೆ ಕಥಾಸರಿತ್ಸಾಗರ, ಇದು ಗುಣಾಢ್ಯನ ಬೃಹತ್ ಕಥೆಯನ್ನು ಆಧರಿಸಿ ಬಂದಿರುವಂತಹ ಕಥಾಸರಿತ್ಸಾಗರದಲ್ಲಿ ನರವಾಹನ ದತ್ತ ಅಂತ ಒಬ್ಬ ರಾಜ ಬರ್ತಾನೆ. ಅವನಿಗೆ ಸಂಬಂಧಪಟ್ಟ ಹಾಗೆ ಕಥೆಗಳು ಉಪಕಥೆಗಳು, ಕಥೆಗಳ ಸಾಗರ, ಕಥಾಸರಿತ್ಸಾಗರ. ಅದು ನನಗೊಂದು ನೆನಪಾಯಿತು. ನಾನು BA ಓದುವಾಗ ಮಂಡ್ಯದಲ್ಲಿ ಸರ್ಕಾರಿ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ BA ಚೆನ್ನಾಗೇ ಓದ್ತಿದ್ದಿದ್ದೆ. ಓದುವ ಗಾಂಭೀರ್ಯ ಏನಿರಲಿಲ್ಲ, ಸದಾ ಓದ್ತಾ ಕುಡುಮ್ತಿರಬೇಕು ಅನ್ನೋಂಥ ಅವಶ್ಯಕತೆ ಇರಲಿಲ್ಲ. ಭಾಳ ಬೇಗನೆ ಅರ್ಥನೂ ಮಾಡ್ಕೊತಿದ್ದೆ, ಚೆನ್ನಾಗೂ ಬರೀತಿದ್ದೆ. 10th ರ್ಯಾಂಕು ಬಂದಿದ್ದೆ ಲ್ಯಾಂಗ್ವೇಜಲ್ಲಿ. ಆದ್ದರಿಂದ ನಾನು ಏನು ಮಾಡಬೇಕು, ಕಾಲೇಜಿಂದ ಮನೆಗೆ ಹೋದ ತಕ್ಷಣ ಊಟ ಆದಮೇಲೆ ಅದು ಹಿಡ್ಕೊಂಬಿಡೋದು ಕಥಾಸರಿತ್ಸಾಗರ, ಲೈಬ್ರರಿನ ತಂದುಬಿಟ್ಟಿದ್ದೆ. ನಮ್ಮಮ್ಮ ಮಂಡಕ್ಕಿ ಪುರಿ ಮಾಡಿಟ್ಟಿರೋರು, ಮಂಡಕ್ಕಿ ಪುರಿ ಅಂತ. ಮಂಡಕ್ಕಿ ಪುರಿ ಡಬ್ಬನೇ ಇಟ್ಕೊಂಬಿಡೋದು, ತಟ್ಟೆ ಏನು ಸಾಕಾಗಲ್ಲ, ಡಬ್ಬನೇ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಈ ಕಥಾಸರಿತ್ಸಾಗರ ಓದ್ತಾ ಮಂಡಕ್ಕಿ ತಿಂತಾರೆ. ಅದನ್ನು ನೆನಪಾಯ್ತು, ಎಷ್ಟು ಚೆನ್ನಾಗಿದ್ವಲ್ವ ಆ ದಿನಗಳು ಅಂತ. ಆಮೇಲೆ MA ಓದುವ ಕಾಲೇಜಿಂದ ಬರುವಾಗಲೇ 5-5:30 ಆಗೋದು. ಬರ್ತಿದ್ದ ಹಾಗೆ ಮುಖ ತೊಳ್ಕೊಳ್ಳೋದು, ಓದೋಕ್ಕೆ ಶುರು ಮಾಡೋದು. ಬೆಳಗ್ಗೆ ಓಡಿ ಹೋಗೋದು, ಊಟ ಮಾಡಿಕೊಂಡು ಚೇಂಜ್ ಆಗೋಯ್ತು ಪ್ಯಾಟ್ರನ್. ಅದು ನೆನಪಾಯ್ತು ನನಗೆ, ಕಥಾಸರಿತ್ಸಾಗರನೂ ಬರೆದಿದ್ದಾರೆ ಅಂತ. ಮತ್ತು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ, ಸರಹದ್ದುಗಳ ಆಚೆ ಈಚೆ ಅಂಥೇಳಿ ಅಲ್ಲೇನು ಮಾಡ್ತಾರೆ ಅಂದರೆ ಮರುಪರಿಶೀಲನೆ ಮಾಡ್ತಾರೆ. ಈಗ ಸರಹದ್ದು ಅಂದರೆ ಏನು ಅಂದರೆ ಒಂದು ಎಲ್ಲೆ, ಸರಹದ್ದು. ಈಗ ನಮ್ಮ ಮನೆಗೆ ಒಂದು ಸರಹದ್ದಿದೆ, ಯಾವುದು ಕಾಂಪೌಂಡ್ ಒಳಗಿಂದ ಮಾತ್ರ ನಮ್ಮ ಮನೆ. ಕಾಂಪೌಂಡಿಂದ ಆಚೆ ಹೋದರೆ ರಸ್ತೆ, ಅದು ಪಬ್ಲಿಕ್ ಪ್ಲೇಸು, ಅದನ್ನು ನಮ್ಮ ಮನೆ ಅನ್ಕೊಳಕ್ಕಾದ. ಹಾಗೆ ಸರಹದ್ದುಗಳ ಆಚೆ ಈಚೆ. ಆಚೆ ಅಂದರೆ ಆ ಕಡೆ ಏನು ನಡೆಯುತ್ತೆ, ಈಚೆ ಅಂದರೆ ಈ ಕಡೆ ಏನು ನಡೆಯುತ್ತೆ ಅಂತ. ಅದು ಇದುವರೆಗೂ ಕುವೆಂಪು ಬಗ್ಗೆ ಬಂದಿರೋ ವಿಮರ್ಶೆ ಸರಹದ್ದುಗಳ ಈಚೆ, ಮನೆ ಒಳಗೆ ನಾನು ಆಚೆ ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಮರುಪರಿಶೀಲನೆ ಮಾಡ್ತಾರೆ. ಕುವೆಂಪು ಬಗ್ಗೆ ಮತ್ತೆ ಬರೀತಾರೆ, ಸ್ತ್ರೀವಾದಿ ದೃಷ್ಟಿಕೋನದಿಂದ ಬರೀತಾರೆ. ಕುವೆಂಪು ಅವ್ರ ಸ್ತ್ರೀ ಪಾತ್ರಗಳು, ಕುವೆಂಪು ಸ್ತ್ರೀವಾದಿನೇ. ಕಾರಂತರ ಬಗ್ಗೆ ಬರೀತಾರೆ, ತ್ರಿವೇಣಿ ಬಗ್ಗೆ ಬರೀತಾರೆ. ಹೊಸದಾಗಿ ಹೊಸ ವಿಮರ್ಶೆ, ಇದುವರೆಗೆ ಬಂದಿರುವ ವಿಮರ್ಶೆಯನ್ನು ಮೀರಿದ ವಿಮರ್ಶೆ ಅಂತ ಅಲ್ಲಿ ಅದು ಬರುತ್ತೆ. ಆಮೇಲೆ ಇವರು ಮುನ್ನುಡಿ ಬರೆಸೋದ್ರ ಬಗ್ಗೆ ತುಂಬ ಇವ್ರಿಗೆ ಆಕ್ಷೇಪಣೆ ಇತ್ತು. ಹೇಳಿ ಬರೆಸ್ತಾರೆ ಮುನ್ನುಡಿನ. ಲೇಖಕರು ನನ್ನನ್ನು ಹೊಗಳಿ ಬರೀರಿ, ನಾನು ಇದನ್ನು ಮಾಡಿದ್ದೀನಿ ಬರೀರಿ ಅಂತ ಹೇಳಿ ಬರೆಸ್ತಾರೆ ಅಂತ. ಸುಳ್ಳು. ಮುನ್ನುಡಿ ಬರೀರಿ ಅಂತ ಆಗ HSVಗೆ ನಾನು ಸಮಗ್ರ ಕಾವ್ಯ ಕೊಟ್ಬಿಟ್ಟು ಮುನ್ನುಡಿ ಬರ್ಕೊಡಿ ಸರ್ ಅಂದ್ಬಿಟ್ಟು 1 ವರ್ಷ ಕಾದೆ. ಆಮೇಲೆ ಅವ್ರಿಗೆ ನೆನಪಿಸ್ಬೇಕಲ್ಲ, ಫೋನ್ ಮಾಡಿ ನೆನಪಿಸೋಕ್ಕಾಗತ್ತೆ ಅಷ್ಟು ದೊಡ್ಡವ್ರಿಗೆ. ಅವ್ರು ಎಲ್ಲೆಲ್ಲಿ ಸಮಾರಂಭಕ್ಕೆ ಬರ್ತಾರೋ ಅಲ್ಲೆಲ್ಲ ಹೋಗಿ ಸುಮ್ಮನೆ ಅವ್ರ ಮುಖ ನೋಡ್ತಾ ಕೂತಿರೋದು, ಅವ್ರಿಗೆ ನೆನಪಾಗಲಿ ಅಂತ, ನನ್ನ ಮುಖ ನೋಡೋರಿಗೆ ನೆನಪಾಗಲಿ ಅಂತ. ಕೊನೆಗೂ 1 ವರ್ಷ ಆದರೂ ಬರೀಲಿಲ್ಲ. ಆಮೇಲೆ ಫೋನ್ ಮಾಡಿದೆ, ವಿಧಿ ಇಲ್ಲದೆ, ಸರ್ ಪುಸ್ತಕ ಬರಬೇಕಾಗಿದೆ ಅಂದೆ. ಸಾರಿ ನನಗೆ ಆಗಲ್ಲ ಕಣಮ್ಮ, ನಾನು ತುಂಬ ಪ್ರಯತ್ನ ಪಟ್ಟೆ, ನಂಗೆ ಕೆಲಸಕ್ಕೆ ಒತ್ತಡ ಜಾಸ್ತಿ. ಒಂದು ಕೆಲಸ ಮಾಡ್ತೀನಿ, ನಾನೊಂದು ಆಶಯ ನೋಡಿ ಬರ್ಕೊಡ್ತೀನಿ, ಆಶಯ ನೋಡಿ. ನಾನೊಂದು ಟೋಟಲ್ ಜಿಸ್ಟ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀನಿ. ಅದರಲ್ಲಿ 2 ಪ್ಯಾರ ಬರೆದಿದ್ದಾರೆ. ಅದನ್ನು ನಾನೇನು ಮಾಡಿದೆ ಅಂದರೆ ಮುನ್ನುಡಿ ಥರನೇ ಬಳಸ್ಕೊಂಬಿಟ್ಟೆ. ಆಶಯ ನುಡಿ ಅಂತ ಹೆಸರು ನಾನು ಕೊಟ್ಟಿದ್ದು. ಆಮೇಲೆ ಬೆನ್ನುಡಿ ಥರ ಬಳಸ್ಕೊಂಬಿಟ್ಟೆ. ಒಂದೇ ಲೇಖನ ಮುಂದ್ಗಡೆನೂ ಮುನ್ನುಡಿ ಥರ ಬರಬೇಕು, ಬೆನ್ನಿಂದೇನೂ ಬರಬೇಕು. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾವೇನು ಹೇಳಿ ಬರ್ಸಿದ್ದೆ ಮುನ್ನುಡಿನ, ಅವ್ರು ನನ್ನನ್ನು ಗುರುತಿಸಿದ್ದಾರೆ, ಗಮನಿಸಿದ್ದಾರೆ, ನನ್ನ ಕಾವ್ಯವನ್ನು ಗಮನಿಸಿದ್ದಾರೆ, ಬರೆದಿದ್ದಾರೆ. ಆದರೆ ಈ ಸುಮಿತ್ರಾಬಾಯಿ ಈ ಥರ ಸ್ವಲ್ಪ ಮಾತಾಡ್ತಾರೆ ಸ್ವಲ್ಪ, ಹಾಗಾಗಿ ಅವ್ರಿಗೆ ಆಕ್ಷೇಪಣೆ ಇತ್ತು. ಆದರೆ ಅವರು ಸರಹದ್ದುಗಳ ಆಚೆ ಈಚೆ ಬಂದಾಗ ವಿಜಯ ದಬ್ಬೆ ಹೇಳಿದ್ರಂತೆ, ಇದಕ್ಕೊಂದು ಮುನ್ನುಡಿ ಬೇಕೇ ಬೇಕಮ್ಮ ಅಂತ. ಸುಮಿತ್ರಾ ಅಂತ ಕರೆಯೋರು, ಸುಮಿ ಅಂತ ಕರೆಯೋರು, ಅವರೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು. ಬೇಕಮ್ಮ ಅಂತ ಅಂದ್ಬಿಟ್ಟು ಮನು ಚಕ್ರವರ್ತಿ ಅಂತ ಇವರೊಬ್ಬರು ಸ್ತ್ರೀವಾದಿ ವಿಮರ್ಶಕರಲ್ಲಿ ಒಬ್ಬರು. ಮನು ಚಕ್ರವರ್ತಿನ ಕೇಳಿದ್ದಕ್ಕೆ, ಮನು ಚಕ್ರವರ್ತಿ ಒಂದು ಎಂಥ ಒಳ್ಳೆ ಉತ್ತಮ ವಿಮರ್ಶೆ ಬರೆದಿದ್ದು, ಮುನ್ನುಡಿ ಬರೆದಿದ್ದಾರೆ ಅಂದರೆ
ಅದು ಬರೀ ಇವ್ರ ಪುಸ್ತಕಕ್ಕೆಲ್ಲ ಇಡೀ ಸ್ತ್ರೀವಾದಕ್ಕೆ ಸಂಬಂಧಪಟ್ಟ ಹಾಗೆಯೇ ವ್ಯಾಪಕವಾದ ಒಂದು ವಿಮರ್ಶೆಯನ್ನು ಅವರು ಬರೆದರು ಅಂತ ಹೇಳ್ತಾರೆ. ಮತ್ತು ಸಾರ್ವತ್ರಿಕವಾದ ವಿಮರ್ಶೆಯನ್ನು ಬರೆದರು, ಸರಹದ್ದುಗಳ ಆಚೆ ಈಚೆಗೆ ಅಂತ. ಆಮೇಲೆ ವಿಮರ್ಶಕರ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಸುಮಿತ್ರಾಬಾಯಿ ಬಂದರು. ಸಮತಾ ವೇದಿಕೆ ಅಂತ ಒಂದು ಕಟ್ಟಿದ್ರು. ಅದು ಸಮತಾ ಅನ್ನೋ ಒಂದು ಪತ್ರಿಕೆಯನ್ನು ಕೂಡ ಅವರು ಬರ್ತಾಯಿದ್ರು. 10 ವರ್ಷ ಅದನ್ನು ನಡೆಸಿದ್ರು. ಮತ್ತು ನಾನು ವಿಚಯ ಮತ್ತು ಅಯ್ಯನ 2 ಬಿಡುಗಡೆಗೆ ಹೋಗಿದ್ದೆ. 2 ವಿಮರ್ಶಾ ಗ್ರಂಥಗಳ ವಿಚಯ ಅಯ್ಯನ 2 ಬೇರೆ ಬೇರೆ ಪುಸ್ತಕಗಳು ಒಟ್ಟಿಗೆ ಬಿಡುಗಡೆ ಆಗಿದ್ದಿಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ. ಅದಕ್ಕೊಂದು ಹಿನ್ನೆಲೆ ಇದೆ. ನಾನು ಸುಮಿತ್ರಾಬಾಯಿನ ಫಸ್ಟ್ ನೋಡಿದ್ದು ಬೆಳಗಾವಿಲಿ. ನನ್ನ ಮೊದಲನೇ ಭಾಷಣ ಬೆಳಗಾವಿ. ಬರ್ಗು ರಾಮಚಂದ್ರಪ್ಪ ಕರೆದಿದ್ದರು. ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ನನಗೆ ಕನ್ನಡ ಕಥಾ ಸಾಹಿತ್ಯ ಮತ್ತು ಸ್ತ್ರೀವಾದ ಮಾತಾಡೋನು ಕೊಟ್ಟರು. ನಾನು ಜನಪದ ಸಾಹಿತ್ಯದ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ತಿರುಮಲಾಂಬ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ಬರಬೇಕಲ್ಲ ನಾವು ಕಲ್ಯಾಣಮ್ಮ ಇವರು ತ್ರಿವೇಣಿ MK ಅಂದರೆ ಅವೆಲ್ಲ ಅವ್ರು ಏನು ಮಾಡಿದ್ರು, ಹೊಸಬ್ರನ್ನ ಹೇಗೆ ಪ್ರೋತ್ಸಾಹ ಕೊಡ್ತಾರೆ ದೊಡ್ಡವರು ಅನ್ನೋದನ್ನು ನಿಮ್ಮಲ್ಲಿ ಯಾರು ಮುಂದೆ ಆ ಸಾಹಿತ್ಯಗಳಾಗೋರಿದ್ರೆ ತಿಳ್ಕೊಳ್ಳಿ, ಹೆದರ್ಕೊಳ್ಳದೇ ಇರೋದು ಹೇಗೆ ಅಂತ. ನಮ್ಮದು ಮಧ್ಯಾಹ್ನದ ಗೋಷ್ಠಿ ಊಟ ಆದಮೇಲೆ ನಮ್ಮ ಬೆಳಗ್ಗೆ ಕಾವ್ಯ, ಅದು ವಿಜಯದಬ್ಬೆ ಅಧ್ಯಕ್ಷತೆ. ವಿಜಯದಬ್ಬೆ ತುಂಬ ಚೆನ್ನಾಗಿ ಮಾತಾಡಿದರು. ಇವರ ಅಧ್ಯಕ್ಷತೆ ಸುಮಿತ್ರಾಬಾಯಿ ಮಧ್ಯಾಹ್ನ. ನನ್ನ 3ನೇ ಭಾಷಣಕಾರಳು. ನನ್ನನ್ನು ಕರೆದ್ರು. ನಾನು ಹೋಗಿ ಕುರ್ಚಿಲಿ ಕೂತ್ಕೊಂಡ ತಕ್ಷಣ ತಮ್ಮ ಕುರ್ಚಿ ದೂರ ಕೇಳ್ಕೊಂಡ್ರು, ಅನ್ಟಚಬಲ್ಸ್ ಥರ. ನಾವು ಯಾರ ಬಗ್ಗೆ ನಾವು ವಿಶ್ವಾಸ ತೋರಿಸ್ಬೇಕಾದ್ರೆ ಏನಂದ್ರೆ ಕುರ್ಚಿನ ಹತ್ತಿರ ಕೇಳ್ಕೊತೀವಲ್ಲ ಆ ಥರ ಅವ್ರು ದೂರ ಕೇಳ್ಕೊಂಡ್ರು. ಎದೆ ಹೊಡೆದೋಗ್ಬಿಡ್ಬೇಕು, ಬೇರೆ ಯಾರಿಗಾರಾಗಿದ್ರೆ ನನ್ನ ಗಟ್ಟಿಪಿಂಡ. ನಾನೇನು ಹೆದರಿಲ್ಲ, ಸುಮ್ಮನೆ ಕೂತಿದ್ದೆ. ಆಮೇಲೆ ನಾನು ಟರ್ಮ್ ಬಂದಾಗ ಮಾತಾಡಿದೆ. ಆಮೇಲೆ ಅವರ ಅಧ್ಯಕ್ಷತೆಯಲ್ಲಿ ನಾನು ತಿರುಮಲಾಂಬ ಹೆಸರು ಹೇಳಿ ನಂಗೆ ಟೈಮ್ ಕಮ್ಮಿ ಮಾಡಿಬಿಟ್ರು. ಅವರೆಲ್ಲ ಹೆಚ್ಚೆಚ್ಚೊತ್ತು ಮಾತಾಡಿ ನನ್ನನ್ನು ಅರ್ಧ ಗಂಟೆಲಿ ಮುಗಿಸ್ಬೇಕು ಬಂದರು. ಅರ್ಧ ಗಂಟೆಲಿ ಹೇಗೆ ಮುಗಿಸೋಕ್ಕೆ ಸಾಧ್ಯ ಅಂದೆ. ನಾನು ಜನಪದ ಸಾಹಿತ್ಯದ ಬಗ್ಗೆ 2 ಸಾಲ ಹೇಳಿ ಏಕ್ದಮ್ ತ್ರಿವೇಣಿ ಮತ್ತು ಸಮಕಾಲೀನ ಅಂತ ಹೋಗ್ಬಿಟ್ಟೆ. ಅದೊಂದು ದೊಡ್ಡ ಅಪರಾಧ. ತಿರುಮಲಾಂಬ ಬಗ್ಗೆ ಹೇಳಲಿಲ್ಲ. ತಿರುಮಲಾಂಬ ಸರಿ ಒಂದು ಮಾತು ಹೇಳಿ ಸುಮ್ಮನೆ ಆಗ್ಬೋದಪ್ಪ, ಒಳ್ಳೆ ಜಗಳ ಕಾಯೋ ಥರ, ಕೊಲೆ ಮಾಡೋ ಥರ. ಬರ್ಗು ರಾಮಚಂದ್ರಪ್ಪ ಅವ್ರ ಮುಖ ನೋಡಿದೆ. ಅವ್ರು ತಾನೇ ನನ್ನನ್ನು ಕರೆದಿದ್ದು. ಅವ್ರ ಮುಖ ಚಿಕ್ಕದಾಗ್ಬಿಟ್ಟಿತ್ತು. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಆಯಿತು ಕೆಳಗಿಳಿದೆ ಹೋದೆ. ಬರ್ಗು ರಾಮಚಂದ್ರಪ್ಪ ಅವ್ರ ಪಕ್ಕ ಕೂತ್ಕೊಂಡೆ. ಸರ್ ನಿಮಗೆ ಬೇಜಾರಾಯ್ತಾ ಅಂದೆ. ಅಂದರು. ಅಲ್ಲ ಅವರು ಆ ಥರ ಮಾತಾಡಿದ್ರಲ್ಲ, ನನ್ನ ಬಗ್ಗೆ ಬೇಜಾರಾಯ್ತಾ? ನಾನೇನು ಹೆದರಲ್ಲ ಬಿಡಿ ಸರ್ ಅಂದೆ. ಬರ್ಗೋರ್ಗೆ ಇಷ್ಟ ಆಗಲಿಲ್ಲ. ಅವ್ರಿಗೆ ಸ್ವಲ್ಪ ಹ್ಯುಮಿಲಿಟಿ ಬೇಕು ಅಂತಾರೆ. ಆಮೇಲೆ ಅರ್ಥ ಮಾಡಿಕೊಂಡೆ ಬರ್ಗೋ ಮನೋಭಾವ. ಇನ್ನು ಮುಂದಕ್ಕೆ ಆ ಥರ ತಪ್ಪು ಮಾಡಲಿಲ್ಲ ನಾನು. ಸರಿ, ಇದು ನನ್ನ ಮೊದಲ ಅನುಭವ. ಸುಮಿತ್ರಾಬಾಯಿ ಕೊಟ್ಟಿದ್ದು ಸ್ವಾಗತ ನನಗೆ. ಆದರೆ ನಾನು ಏನು ಮಾಡಿದೆ ಅಂದರೆ 10 ವರ್ಷದಲ್ಲಿ ಹೇಗೆ ಬೆಳೆದೆ ಅವರ ಕಣ್ಣೆದುರಿಗೆ ಅಂದರೆ ಹೇಳ್ತೀನಿ ಒಂದೊಂದಾಗಿ. ಅವರ ಈ ವಿಚಯ, ಮೊದಲು ಬರೀದು ವಿಚಯ, ಆಮೇಲೆ ಬಂದಿದೆ ಏನ ಆ ಪುಸ್ತಕ ಬಿಡುಗಡೆಗೆ ನಾನು ಹೋಗಿದ್ದೆ ರವೀಂದ್ರ ಕಲಾಕ್ಷೇತ್ರಕ್ಕೆ. ಅವ್ರು ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಬಂದವ್ರನ್ನೆಲ್ಲ ಬನ್ನಿ ಅಂತಿದ್ರು. ನಾನು ಸ್ವಲ್ಪ ದೂರದಲ್ಲಿ ನಿಂತಿದ್ದೆ. ಅವರೇ ನನ್ನ ಹತ್ರಕ್ಕೆ ಬಂದರು. ಬಂದ್ಬಿಟ್ಟು ಪ್ರಭಾವತಿ ನೀವು ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು, ಬನ್ನಿ ಅಂದರು. ಬೆಳಗಾವಿಲಿ ಏನು ಮಾಡಿದರು 10 ವರ್ಷದ ಹಿಂದೆ, ಇವಾಗ ಏನು ಮಾಡಿದ್ರು, ಆ ಥರ ನಾನು ಬೆಳೆದೆ. ಹಾಗೆ ಆ ಥರದ್ದು ನೆನಪುಗಳು ನನಗೆ ತುಂಬ ಇವೆ. ಆಮೇಲೆ ಮಡಿಕೆ ಬೆಳಗಾವಿದಾಯಿತು. ಈಗ ಮಡಿಕೇರಿನಲ್ಲಿ ಒಂದು ಶಿಬಿರ ಇತ್ತು, ಸ್ತ್ರೀವಾದಿ ಶಿಬಿರ. ಅಲ್ಲಿ ಸವಿತಾ ನಾಗಭೂಷಣನೂ ಬಂದರು, ಸ್ವಲ್ಪ ಲೇಟಾಗಿ ಬಂದರು. ಸುಮಿತ್ರಾಬಾಯಿ ಭಾಷಣ ಇತ್ತು. ಇನ್ಯಾರು ಇನ್ಯಾರು ಬೇಡ, ಇವ್ರ ಬಗ್ಗೆ ಥರ ಮಾತಾಡ್ತಿರೋದು. 2 ಗಂಟೆ ಮಾತಾಡಿದ್ರಪ್ಪ. ಎಲ್ಲರಿಗೂ ನಾವೆಲ್ಲ ತುಂಬ ಹೊಸಬ್ರು, ಎಲ್ಲ ಚಿಲ್ಟಿ ಪಿಲ್ಟುಗಳು ಕೂತ್ಕೊಂಡು ಸುಮ್ಮನೆ ಕೇಳಿಸ್ಕೊಂಡ್ವಿ. ಆಮೇಲೆ ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ. ಏನು ಮಾತಾಡಿದ್ರು, ಅದೇನು ಮಾತಾಡಿದ್ರು ತಮಾಷೆ ಮಾಡ್ತಿದ್ವಿ. ಯಾಕೆಂದರೆ ಅಯ್ಯೋ ಎಲ್ಲ ಬರೀ ಪಾಶ್ಚಾತ್ಯ ಪರಿಕಲ್ಪನೆಗಳು. ಸಿಮನ್ ದಿ ಬಾಯ್ಗಂದು, ಕೆಟ್ ಮಿಲೆಟಿಗಂದು, ನಮ್ಗೆ ಅವ್ರು ಯಾರು ಅಂತಲೇ ಗೊತ್ತಿರ್ತೀರೋ, ಏನು ಗೊತ್ತಾಗ್ತಾ ಈಗ ಗೊತ್ತಾಗ್ತದೆ ವರ್ಜಿನಿಯಾ ವುಲ್ಫ್ ಅಂದರೆ ಏನು ಅಂತ. ಹಾಗೆ ಅವ್ರು ಮಾತಾಡಿದ್ದು. ಆಮೇಲೆ ಸವಿತಾ ನಾಗಭೂಷಣ ಎದ್ದು ನಿಂತ್ಕೊಂಡ್ರು. ಒಂದೊಂದಾಗಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರು. ಅವರು ಏನು ಬಗ್ಲಿಲ್ಲ, ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದರು. ಒಂಥರ ಚಕ್ಮಕ್ಕಿ ಚೆನ್ನಾಗಿತ್ತು. ವೀಣಾಶಾಂತೇಶ್ವರನ ಅಲ್ಲಿ ಫಸ್ಟು ನೋಡಿದ್ದು ನಾನು. ಹಾಗೆ GSS ಪ್ರಶಸ್ತಿ ಇವ್ರಿಗೆ ಬಂತಲ್ಲ, ಅವಾಗ ನಾನು ಹೋಗಿದ್ದೆ. ಈ ಕಡೆ ಎಲ್ಲ ತಿಂಡಿಗೆ ಹೋಗ್ತಾ ಇದ್ದವ್ರು ಸಾಲು, ತಿಂಡಿ ಮುಗಿಸ್ಕೊಂಡು ಬರ್ತಾ ಇದ್ದವ್ರು ಸಾಲು, ಏನೋ ಒಪ್ಪಿಟ್ಟು ಕೇಸರಿ ಭಾತ ಏನೋ ಕೊಡ್ತಾರೆ ಹೋದವ್ರಿಗೇನು. ಆವಾಗ ನಾನು ದೂರದಿಂದನೇ ಅಭಿನಂದನೆಗಳು ಅಂತಂದಿದ್ದೆ. ಥ್ಯಾಂಕ್ ಯು ಅಂತಂದರು. ಅವತ್ತು ಆಶಾದೇವಿ ಮಾತಾಡಿದರು ಇವ್ರ ಬಗ್ಗೆ.
ಅವಾಗ ಇಷ್ಟು ಮಾತಲ್ಲಿ ಕ್ಲಾರಿಟಿ ಅಂದರೆ ತಮ್ಮ ಪ್ರಾರಂಭದ ದಿನಗಳನ್ನು ಹೇಳಿಬಿಟ್ಟು ಮಿಕ್ಕಿದ್ದೇನೆ ಅವ್ರು ಹೇಳಿದ್ದಾರೆ. ಆಶಾದೇವಿ ಅಭಿನಂದನೆ ಭಾಷಣ ಮಾಡಿದ್ರಲ್ಲ, ಇಲ್ಲಿಂದಲೇ ಲಿಂಕ್ ಮಾಡ್ಕೊಳ್ಳಿ, ಹೇಳಿದ್ದನ್ನು ನಾನು ಹೇಳಲ್ಲ, ರಿಪೀಟ್ ಮಾಡಲ್ಲ ಅಂಥೇಳಿ ಆ ಥರ ಇತ್ತು ಅವ್ರ ಮನೋಭಾವ ಅಂಥೇಳಿ. ಆಮೇಲೆ ನಾನು ಕನ್ನಡ ಮಹಿಳಾ ಸಾಹಿತ್ಯದಲ್ಲಿ ಸ್ತ್ರೀವಾದಿ ನೆಲೆಗಳು ಅನ್ನೋ ಒಂದು ಪುಸ್ತಕ ಬಂತು. ಅದು ಮರುಮುದ್ರಣ ಆಗಲಿಲ್ಲ, ಯಾಕೆಂದರೆ ಅದರಲ್ಲಿರೋ ವಿಷಯಗಳು ಎಲ್ಲ ಕಡೆ ಬಂದುಬಿಟ್ರು. ಅದರಿಂದ ಅದನ್ನು ಮರುಮುದ್ರಣಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಮೊದಲನೇ ಪುಸ್ತಕನೇ ಕೆಡಿಸ್ಬಿಟ್ರು ಯಾರೋ ಒಬ್ಬ ಪಬ್ಲಿಷರು. ಅದಾಗಲೇ ಬಂದುಬಿಟ್ಟಿತ್ತು, ಪತ್ರಿಕೆಗಳಲ್ಲೆಲ್ಲ ವಿಮರ್ಶೆ ಬಂದು ಪ್ರಚಾರ ಆಗ್ಬಿಟ್ಟಿತ್ತು. ಸರಿ, ಕಲಾಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ನಯನ ಆಗುವವರೆಗೂ ಅಲ್ಲೇ, ನಯನ ಅಂತ ಇನ್ನೊಂದು ಪಕ್ಕದ ಬಿಲ್ಡಿಂಗು. ನಾನು ಹೋದರೆ ನಿಮ್ಮ ಪುಸ್ತಕದ ವಿಮರ್ಶೆ ಓದಿದೆ ಅಂದರು. ಥ್ಯಾಂಕ್ ಯು ಮೇಡಮ್ ಅಂದೆ. ಆಮೇಲೆ ನೇಮಿಚಂದ್ರ ಯಾವುದೇ ಅಂದರೆ ಅದೇ ನಾವು ಮಾತಾಡ್ತಿರ್ಲಿಲ್ವೇನೇ, ಮಹಿಳಾ ಸಾಹಿತ್ಯ ಚರಿತ್ರೆ ಬರೀಬೇಕು ಅಂತ ನಾವೆಲ್ಲ ಮಾತಾಡ್ತಿರ್ಲಿಲ್ವಾ ಅದು ಅಂತ ಅವರವರೇ ಮಾತಾಡ್ಕೊಳ್ಳೋ ಬದಲು ಮಹಿಳಾ ಸಾಹಿತ್ಯ ಚರಿತ್ರೆ ಥರ ಒಂದು ಬರೆದ್ರಲ್ಲ, ಅಭಿನಂದನೆಗಳು, ನನ್ನ ಕಡೆ ತಿರ್ಕೊಂಡು ಹೇಳಬಾರ್ದೇ ಅಂತ ನನಗನ್ನಿಸ್ತು. ಸರಿ ಆಯಿತು, ಅದು ಅಂದಾಯ್ತಾ. ಒಂದು ಉತ್ಖನನ ಮಾಡಿದ್ರು ಎಲ್ಲ ಸೇರ್ಕೊಂಡು. ಏನದು ಉತ್ಖನನ ಅಂದರೆ, ಈಗ ನೋಡಿ, ಕಲ್ಯಾಣಮ್ಮ ಬಗ್ಗೆ ಗೊತ್ತಿರಲಿಲ್ಲ, ಅದನ್ನು ಕಂಡುಹಿಡಿದವ್ರು ಎರಡು ಪುಸ್ತಕ ಹೇಳಿದೆ ನಾನು, ಕಲ್ಯಾಣ ಸರಸ್ವತಿ ಮತ್ತು ಇನ್ನೊಂದೇನೋ ಹೇಳಿದೆ ಅಲ್ವಾ, ಎರಡು ಹೇಳಿದ್ದೀನಿ. ಈಗ ತಾನೇ ಗುರ್ತು ಮಾಡ್ಕೊಂಡಿದ್ರೆ ಸರಿ, ಮತ್ತು ಈಗ ಇನ್ನೊಂದು ಸಲ ಹೇಳ್ತೀನಿ, ಎಲ್ಲ ಇಲ್ಲಿದೆ. ಆಮೇಲೆ ವಿಜಯದುರ್ಬೆ ತಿರುಮಲಂಬ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಬದುಕಿದ್ದಾಗಲೇ ಸತ್ತೋದ್ರು ಅಂತ ತಿಳ್ಕೊಂಬಿಟ್ಟು ಕೊನೆಗೆ ಮಡ್ರಾಸಲ್ಲಿ ಚೆನ್ನೈಯಲ್ಲಿ BS ರಂಗ ಅಂತ ಒಬ್ಬರಿದ್ರು, ಅವ್ರ ಮನೇಲಿ ಇದ್ದಾರೆ ಅಂತ ಗೊತ್ತಾಗಿ HS ಚಿನ್ನಮಂಗಳ ಮತ್ತು ಪಾರ್ವತಿ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಆಮೇಲೆ ಸಾಹಿತ್ಯ ಚರಿತ್ರೆಯಲ್ಲಿ ಸೇರಿಸಿ ಅವ್ರ ಬಗ್ಗೆ 6 ಪುಸ್ತಕ ಬಂತು. ಆಮೇಲೆ ನನಗೂ ಒಂದು ಬರೆಯೋಕೆ ಕೊಟ್ಟಿದ್ರು. ಆಮೇಲೆ ಪೇಜ್ ಸಾಲದು ತುಂಬ ಕಮ್ಮಿ ಇದೆ ಅಂತ ಪ್ರಿಂಟ್ ಮಾಡಲಿಲ್ಲ. ಅದರಿಂದ ಅವರು ಹಿತೈಷಿಣಿಯ ಹೆಜ್ಜೆಗಳು ಅಂತ ಬರೆದರು ಅವರು. ಆಮೇಲೆ CN ಜಯಲಕ್ಷ್ಮೀ ದೇವಿ ಅಂತಿದ್ದಾರೆ, ಅವ್ರ ಬಗ್ಗೆ ಚಂದ್ರಮತಿ ಸೋಂದಾ ಅನ್ನೋರು ಬರೆದರು. ಆಮೇಲೆ ಶ್ರೀವಳ್ಳಿ ಅಂತ ಒಬ್ಬರು ಲೇಖಕಿ ಇದ್ದಾರಂತೆ, ಅವ್ರ ಬಗ್ಗೆ ಇನ್ನೊಬ್ಬರು ಬರೆದರು. ಅದೇ ನೆನಪಿನ ಅದು ಇಲ್ಲೆಲ್ಲರೂ ಬರ್ಕೊಂಡಿದ್ರು ಚೆನ್ನಾಗಿತ್ತು, ನಾನು ಹೀಗೆ ತಡವರ್ಸೋ ಬದಲು ಅಂಥೇಳಿ. ಅಲ್ಲಿ ಸರಸ್ವತಿ ಬಾಯಿ ರಾಜವಾಡೆ ಬಗ್ಗೆ ಬರೆದರು. ಯಾರ್ಯಾರು ನೇಮಿಚಂದ್ರ ಬೆಳಗೆರೆ ಜಾನಕಮ್ಮ ಬಗ್ಗೆ ಬರೆದರು. ಇದು ಬೆಳಗೆರೆ ಜಾನಕಮ್ಮ, ಕಲ್ಯಾಣಮ್ಮ, ತಿರುಮಲಾಂಬ, HS ಕಾತ್ಯಾಯಿನಿ, ಸರಸ್ವತಿ ಗೌಡರ ಒಂದು 13 ಜನ ನಾವು ಓದೇ ಲೇಖಕಿಯರ ಬಗ್ಗೆ ಇವರು ಒಂದು ಕೆಲಸ ಮಾಡಿದರು ಒಂದು ಹಂತದಲ್ಲಿ. ಈಗ ಫೇಸ್ಬುಕ್ಕಲ್ಲಿ ಶೈಲಜಾ ಸುರೇಶ್ ಅನ್ನೋರು ಬರೀ 13 ಜನ ಯಾಕೆ 130 ಜನ ಇದ್ದಾರೆ ಅಂದ್ಬಿಟ್ಟು, ಅಯ್ಯೋ ಅದು ಎಲ್ಲಿ ಹುಡುಕಿದ್ರು ನಾವು ಓದೋ ಇದು ಲೇಖಕಿಯರನ್ನು. ನಾವು ತ್ರಿವೇಣಿನೂ ಬಂದುಬಿಡ್ತಾರೆ ಇವರದ್ರಲ್ಲಿ, ತ್ರಿವೇಣಿ ಕೇಂದ್ರ ಎಲ್ಲ ಬರ್ತಾರೆ. ಅನುಪಮ ನಿರಂಜನ ಬಗ್ಗೆ ನಾನು ಮಾತಾಡಿದ್ದೆ, ಒಬ್ಬೊಬ್ಬರ ಬಗ್ಗೆನೂ 4 ಜನ ಕೈಲಿ ಮಾತಾಡ್ಸ್ಬಿಟ್ರು. ನನ್ನ ಬಗ್ಗೆನೂ ಮಾಡಿಬಿಟ್ಟಿದ್ದಾರೆ ಅವರು, ಇದನ್ನು ಸೆಮಿನಾರ್ ಥರ ಫೇಸ್ಬುಕ್ಕಲ್ಲಿ ಆನ್ಲೈನ್. ಅದು ಆ ಥರ ಆ ಕೆಲಸನ ಅವರು ಒಂದು ಮಾಡಿದ್ರಲ್ಲ, ಅದು ಭಾಳ ಒಳ್ಳೆಯ ಕೆಲಸ. ಗ್ರೂಪಿಸಮಿಂದ ಅದು ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದೆ. ಆಮೇಲೆ ಇವರು ಇನ್ನೂ ಒಂದು ಎಷ್ಟು ಸ್ಟ್ಯಾಂಡರ್ಡು ಸುಮಿತ್ರಾಬಾಯಿದು ಅಂದರೆ, ಕುಪ್ಪಳಿನಲ್ಲಿ ಕುವೆಂಪು ಹುಟ್ಟಿದ ಮನೆ ಇದೆಯಲ್ಲ, ಅದನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ. ಅಲ್ಲಿ ಒಂದು ಸೆಮಿನಾರ್ ಇಟ್ಕೊಂಡು ಒಂದು ದಿವಸ ಅಲ್ಲಿ ಹೋಗಿದಾಗ ಎಂ ಉಷಾ ಅಂತಿದ್ದಾರೆ, ಹಂಪಿ ಯೂನಿವರ್ಸಿಟಿಲಿ ಇದ್ದರು, ಈಗಲೂ ಫೇಸ್ಬುಕ್ಕಲ್ಲಿದ್ದಾರೆ, ಮಲ್ಲಾರಾಧ್ಯ ಅಂತ, ಉಷಾ ಮಲ್ಲಾರಾಧ್ಯ ಅಂತ. ಅವ್ರೇನು ಮಾಡ್ತಾರೆ ಅಂದರೆ, ಯಾವ ಟಾಪಿಕ್ ಕೊಟ್ಟರು ಏನೋ ಒಂದು ಹೊಸ ವಿಷಯ ಹೇಳ್ತಾರೆ. ಅವ್ರ ಸ್ಪೆಷಾಲಿಟಿ ಅದು. ರಾಮಾಯಣ ದರ್ಶನ ಬಗ್ಗೆನೂ ಏನೋ ಒಂದು ಹೊಸ ವಿಷಯ ಹೇಳ್ಕೊಂಡು ಕೂತಿದ್ದಾರೆ. ಅಲ್ಲ, ಅಲ್ಲಿ ಸೇರಿರೋರು ಸಾಮಾನ್ಯ ಜನ, ಸುತ್ತಮುತ್ತ ಹಳ್ಳಿಯವರು. ಅವ್ರಿಗೆ ಕುವೆಂಪು ಯಾರು, ಕುವೆಂಪು ರಾಮಾಯಣ ದರ್ಶನ ಮೇಲೆ ಏನಿದೆ ಅನ್ನೋದು ಮೊದಲು ಗೊತ್ತಾಗಬೇಕಲ್ವ. ಅದು ಗೊತ್ತಾದರೆ ತಾನೇ ಮಿಕ್ಕಿದೇನಾದ್ರು ಗೊತ್ತಾಗುತ್ತೆ. ಅದನ್ನೇ ಹೇಳೋರು ಯಾರೂ ಇಲ್ವಲ್ಲ ಅಂಥೇಳಿ ನಾನು ಅದನ್ನು ಹೇಳಿದೆ. ಕುವೆಂಪು ಬಗ್ಗೆ ಹೇಳಿದೆ, ರಾಮಾಯಣ ದರ್ಶನ ಬಗ್ಗೆ ಹೇಳಿದೆ, ಅಲ್ಲಿ ಏನೇನು ಬದಲಾವಣೆ ಮಾಡಿದ್ದಾರೆ ಅಂತ. ಆಮೇಲೆ ಒಂದು 3-4 ಜನ ನನ್ನ ಹತ್ರಕ್ಕೆ ಬಂದು, ಮೇಡಮ್ ನೀವು ಮಾತಾಡಿದ್ದು ತುಂಬ ಚೆನ್ನಾಗಿತ್ತು, ನಿಮ್ಮ ಮಾತು ನಮ್ಗೆ ಅರ್ಥ ಆಯಿತು, ಏನು ಅಂತ ಗೊತ್ತಾಯಿತು, ಆದರೆ ಮಿಕ್ಕೋರೆಲ್ಲ ಮಾತಾಡಿದ್ದು ನಮಗೇನು ಅರ್ಥನೇ ಇಲ್ಲ ಮೇಡಮ್ ಅಂದರು ಸಾಮಾನ್ಯ ಜನರು. ಆದರೆ ಸುಮಿತ್ರಾಯಪ್ಪ ಏನು ಮಾಡಿದ್ರು, ಅಧ್ಯಕ್ಷ ಸ್ಥಾನದಿಂದ ಉಷಂಗೆ ಟೈಮ್ ಸಾಕಾಗಲಿಲ್ಲ ಮಾತಾಡೋಕ್ಕೆ. ಉಷಾ ಆಮೇಲೆ ನಿಮಗೆ ಮತ್ತೆ ಮಾತಾಡೋಕ್ಕೆ ಟೈಮ್ ಕೊಡ್ತೀನಿ ಅಂತಂದ್ಬಿಟ್ಟು, ಪ್ರಶ್ನೆ ಯಾರು ಕೇಳಿ ಅಂತಾರಲ್ಲ, ಆಗ ಉಷಂಗೆ ಮತ್ತೆ ಮಾತಾಡಿ ಅಂತ ಟೈಮ್ ಕೊಟ್ಟರು. ಅಂದರೆ ಅದೇನೋ ಹೊಸ ವಿಷಯ ಹೇಳಿದಾರಲ್ಲ, ಆ ವಿಷಯ ತಿಳ್ಕೊಬೇಕು. ಸರಿ, ಸುಮಿತ್ರಾಬಾಯಿಗೆ ರಾಮಾಯಣ ದರ್ಶನ ಗೊತ್ತು, ಉಷಂಗೆ ಗೊತ್ತು, ಮಾತಾಡೋರಿಗೆಲ್ಲ ಗೊತ್ತು, ಪ್ರೇಕ್ಷಕರು ಗೊತ್ತಾ? ಯಾರೂ ಯೋಚನೆ ಮಾಡಲ್ಲ ಅಂದ್ರೆ
ನನ್ನಂಥವ್ರೊಬ್ಬರು ಮಾತ್ರ ಯೋಚನೆ ಮಾಡ್ತೀವಿ. ಆಮೇಲೆ ಇವ್ರ ಕೈಲಿ ಬಯಸ್ಕೊತೀವಿ, ವೇದಿಕೆ ಮೇಲೆ ಇರೋರ ಕೈಲಿ. ಫೋಟೋ ಕೂಡ ಇದೆ ಇನ್ನೂ ನನ್ನ ಹತ್ರ, ಆವತ್ತು ಮಾತಾಡಿದ್ದೆಲ್ಲ. ಆಮೇಲೆ NM KRV ಕಾಲೇಜ್ ಒಂದು ಸಲ ತಿರುಮಲಾಂಬ ಬಗ್ಗೆ ಇವ್ರು ಮಾತಾಡ್ತಾರೆ. ನಾನು ಹೋಗಿದ್ದೆ, ಅವಾಗೆಲ್ಲ ಹೋಗ್ತಾಯಿದ್ದೆ. ಹೇಳ್ತಾಯಿದ್ರು ಪಾಪ ಹುಡುಗಿರಿಗೆ ಏನು ಆಸಕ್ತಿಯನ್ನು ಕೆಡಿಸ್ಕೊತಾರೆ ಹುಡುಗಿರು ಅಂದರೆ, ಈ ತಿರುಮಲಾಂಬ ಅವರೇನು ಪ್ರಗತಿವಾದಿಗಳೋ ಅಥವಾ ಗಾಮಿಗಳೋ ಒಂದೊಂದು ಸಲ ಗೊತ್ತಾಗೋದೇ ಇಲ್ಲ. ಒಂದೊಂದು ಸಲ ವಿಧವೆಗೆ ಮದುವೆ ಬೇಕು ಅಂತಾರೆ, ಆಮೇಲೆ ಬೇಡ ಅಂತಾರೆ, ನಭಾ ಕಾದಂಬರಿ ಹಾಗೆ ಮಾಡ್ತಾರೆ. ಅದರಿಂದ ಅವರೇನು ಪ್ರತಿಗಾಮಿತನ ತೋರಿಸ್ತಾ ಇದ್ದಾರೋ ಪ್ರಗತಿಗಾಮಿತನ ತೋರಿಸ್ತಾ ಇದ್ದಾರೋ ಅನ್ನೋದು ಗೊತ್ತಾಗೋದೇ ಇಲ್ಲ ಅಂತ ಅವರು. ಅಂದರೆ ಈ ಹುಡುಗಿರು ಕೂಡ ತಾವು ಗೊತ್ತಾಗೋದೇ ಇಲ್ಲ ಅಂತ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು. ನನಗೂ ಅನ್ನಿಸ್ತು ತಿರುಮಲಾಂಬ ಬಗ್ಗೆ ಮಾತಾಡೋಕೆ ನನ್ನನ್ನು ಕರೆದರೆ ನಾನು ಮಾತಾಡಿದಾಗ ನೆನಪು ಏನೋ ಎಲ್ಲೋ ಒಂದು ಕಡೆ. ಹೀಗಾಗಿ ಇವರು ಮತ್ತು ನಾನು ಪುಸ್ತಕಗಳನ್ನು ಮತ್ತೆ ಹೇಳ್ತೀನಿ, ಯಾಕೆಂದರೆ ಎಲ್ಲ ಬೆರೆತ್ಕೊಂಡ್ಬಿಟ್ಟು ಈಗ ಗೂಗಲಲ್ಲಿ ಇಲ್ಲದೇ ಇರೋದನ್ನು ನಾವು ಸೇರಿಸ್ಬೇಕು. ಗೂಗಲಲ್ಲಿ ಇಲ್ಲದೇ ಇರೋದನ್ನು ನಾನು ನೋಡ್ಕೊಂಡು ಸೇರಿಸ್ತೀನಿ. ಅದಕ್ಕೆ ಮುಂಚೆ ಏನಾದ್ರು ಬೇಕು ಪಕ್ಷದಲ್ಲಿ, ಯಾಕೆ ಅಂತಂದರೆ ಎಲ್ಲ ಒಂದು ಕಲ್ಸ ಮೇಲೆ ಒಬ್ಬರು ಆಗಿದ್ದರಿಂದ ಹೇಳ್ತಾ ಇದ್ದೀನಿ. ಸಾರ್ವತ್ರಿಕದೆಡೆಗೆ ಕಲ್ಯಾಣ ಸರಸ್ವತಿ, ಸರಹದ್ದುಗಳ ಆಚೆ ಈಚೆ ಸಾರ ಸರಸ್ವತಿ, ಅವೆರಡೂ ಕಲ್ಯಾಣಮ್ಮನ ಬಗ್ಗೆ. ಆಮೇಲೆ ಸ್ತ್ರೀವಾದಿ ಪ್ರವೇಶಿಕೆ, ಕಾತ್ಯಾಯಿನಿ ವಾಚಿಕೆ ಮತ್ತು ಕಾತ್ಯಾಯಿನಿ ಅಂತ ಒಂದು ಪುಸ್ತಕ, ಸ್ತ್ರೀ ದರ್ಪಣದಲ್ಲಿ ನಾಟ್ಯಶಾಸ್ತ್ರ ಅಂತ ಒಂದು, ಮಾತೃ ಆರಾಧನೆ ಅಂತ ಒಂದು, ಅದು ಗೂಗಲಲ್ಲಿಲ್ಲ, ಶ್ರೀರಂಗ ಅಂತ ಒಂದು, ಪಶ್ಚಿಮದ ವಿಮರ್ಶಾ ಪಂಥಗಳು, ಇದು ಗೂಗಲಲ್ಲಿಲ್ಲ, ಅಕ್ಕಮಹಾದೇವಿ, ಕಥಾಸರಿತ್ ಸಾಗರ, ಮತ್ತು ಇನ್ಯಾವುದ್ರ ಬಗ್ಗೆ ಹೇಳಿದ್ದು ನಾನು, ಇವಿಷ್ಟು ಪುಸ್ತಕಗಳನ್ನು ಹೇಳಿದ್ದೀನಿ. ನಾನು ವಿಕಿಪೀಡಿಯಾಗೆ ಸೇರಿಸ್ತೀನಿ. ನಾನು ಅಲ್ಲೇನು ಬಿಟ್ಟೋಗಿದೆ ಅದನ್ನು ನೋಡ್ಕೊಂಡು ನಾನು ನೆನ್ನೆನೇ 2 ಸೇರಿಸಿದ್ದೆ, ಮಿಕ್ಕಿದಿನ ಇವತ್ತು ಸೇರಿಸ್ತೀನಿ. ಆಗಲಿ ಇನ್ನೂ ಸೇರಿಸ್ಬೋದು ಅಂತ ಗೊತ್ತಿರೋ ಮೊದಲಿಂದನೇ ಸೇರಿಸ್ಕೊಂಬರ್ಬೋದಾಗಿತ್ತು. ಸೊ ನಮ್ಮ ಕಾಲದ ಹೆಸರಾಂತ ಸ್ತ್ರೀವಾದಿ ಲೇಖಕಿ ಸುಮಿತ್ರಾ ಬಾಯಿ, ಮತ್ತು ಅವರು ಭಾಳ ಮುಖ್ಯವಾದ ಪುಸ್ತಕಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ, ಅದನ್ನು ಗುರುತು ಮಾಡ್ಕೊಳ್ಳಿ.